ಅವ ಪಟ್ಪೋನ ಅದಕ್ಕೆ ಸರಿ ನೋಟು ಬೇಗ ಬೇಗ ಅವಳೆ ಬಸ್ ಸ್ಟಾಪ್ ಕೊಟ್ಬಿಟ್ಟು ಬಂದ್ಬಿಟ್ಟು ಅನ್ಕೊಂಡೆ. ಅದೇ ನಂಜಮ್ಮ ಅನ್ನುಟ್ಟಿಂದಾಳೆ ಕಾಶಿ ಟೂರ್ಲೆ ಎಂಡೆ ರೂಮ್ಲೆ ಇಂದಾಳೆ ಅವಳೆ ಬಂದ್ಬಿಟ್ಟು ಪೋನ. ಸರಿ. இது வழக்கு பெரும எத்தனை ஏத்தனும் விஷ்ணு தீப்மா இன்னைக்கு ஆனை பண்டிகை வரைக்கும் ஏத்தனமா? கார்த்திக் மாசத்துல பூராவும் இது பண்றேன். இல்ல இந்த விஷ்ணு தீபத்தை இது பண்றது. விஷ்ணு தீபம் இன்னும் முன்னுக்கு இது. டிசம்பர் விஷ்ணு தீபம் திருப்பாணாழ்வார் திருநக்ஷத்திரம். இவரத்தின் பேரு துளசி ಉತ್ತಾನದ ವಾದ್ಸ್ಯಾಗ ಹಂಗಿರ್ತೇನೆ ತಿರುದಿ ಬೆಳಿಗ್ಗೆ ಅಂದ್ಬಿಟ್ಟು ಇತ್ರೇವ ಕಾರ್ತಿಕ್ ಮಾಸ ಪೂರ ಕಾರ್ತಿಕ ಬೆಳಗ್ಗೆ ಅಂದ್ಬಿಟ್ಟು ಪೂರ ಇದು ಪಂಡ ಇನ್ನು ನಾನು ಏತದ್ ಮಾಡಮ್ಮ ಅದನ್ನು ತಪ್ಪೂ ಇಲ್ಲ ಬೆಳಗ್ಗೆ ಅದನ್ನು ಕೇಳ್ತ ಪೆರ್ಮಾಳಿ ಇಟ್ ರೆಪ್ರೆಸೆಂಟ್ಸ್ ಜ್ಯೋತಿ. अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनोतसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजैर्भरुग्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतीस्तनया विभूतिः सर्वं यदेव नियमेन मदन्मयानाम् आद्यस्य न कुलपतेर्वकुलाविरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वयपट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्।
श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि ஷீரொன்னதோப்பல் திருவேங்கடமுடையான் பாரொன்னு சொன்ன பழமொழிகள் ஓரொன்னுதானமே ஆதவதாரணியில் வாழ்வார்க்கு வானிரப்பம் வாழ்வு. ஸ்ரீமதே நிகமாந்த ಮಹಾದೇಶಿಕಾಯ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕರು ಅನುಗ್ರಹಿಸಿದ 9ನೇ ರಹಸ್ಯ ತತ್ವ ಸಂದೇಶ. ಅದರಲ್ಲಿ 3 ವಿಧದ ಆತ್ಮರನ್ನ ಕಡೆ ಬಾರಿ ನೋಡಿದ್ವಿ. ತ್ರಿವಿಧ ಚೇತನರ್ ಅನ್ನೋದು ನೋಡಿದ್ವಿ. ಮುಂದಕ್ಕೆ ತ್ರಿವಿಧ ಶಬ್ದಂ ದ್ವಾಂದ್ಯಾತೆ பூர்வமாகையாலே அச்சேதன சப்தத்தோடும் அன்வயிக்கிறது. த்ரிவித அச்சேதனங்களை என்பவை வியக்த அவ்யக்த காலங்கள் என்று சிலர் சொல்லுவார்கள். அவர்களும் திரிகுண கால விலட்சணமான சுத்த சத்வரூப அச்சேதனத்தை ஈஸ்வர நிரூபணத்திலே சுபாஸ்ரீய விக்கிரகாதி ரூப விசேஷமாக சேர்த்து ಅನುಸಂಧಿப்பார்கள். ಸ್ವಾಧೀನ ತ್ರಿವಿಧ ಚೇತನಾಚೇತನಂ ಅಂತ ಆರಂಭ ಆಗುತ್ತಲ್ಲ, ಆ ವಾಕ್ಯದಲ್ಲಿ ತ್ರಿವಿಧ ಅನ್ನೋದು ಚೇತನ ಅಚೇತನ ಎಂಬ ಶಬ್ದ ಮೊದಲು ಇರೋದ್ರಿಂದ ಚೇತನದಂತೆ ಅಚೇತನ ಶಬ್ದಕ್ಕೂ ಅನ್ವಯಿಸುತ್ತೆ. ಈಗ ಚೇತನದಲ್ಲಿ ಏನು ಅನ್ನೋದು ನೋಡಿದ್ವಿ ನಾವು, ಬದ್ಧ ಮುಕ್ತ ನಿತ್ಯ ಅಂತ. ಅಚೇತನ ಶಬ್ದಕ್ಕೂ ಇದು ಅನ್ವಯ. ಈ 3 ವಿಧದ ಅಚೇತನರು ಯಾವುದು ಅಂತಂದ್ರೆ ವ್ಯಕ್ತ, ಅವ್ಯಕ್ತ ಮತ್ತು ಕಾಲ ಅಂತ ಕೆಲವರು ಹೇಳ್ತಾರೆ. ಅವರುಗಳು ಸಹ ತ್ರಿಗುಣ ಮತ್ತು ಕಾಲಕ್ಕಿಂತ ವಿಲಕ್ಷಣವಾದ ಅಚೇತನವಾದ ಶುದ್ಧ ಸತ್ವವನ್ನ ಈಶ್ವರನ ನಿರೂಪಣೆ ಮಾಡುವಾಗ ಅವನ ದಿವ್ಯಮಂಗಳ ವಿಗ್ರಹ ರೂಪ ಎಂಬ ವಿಶೇಷ ಎಂಬುದಾಗಿ ಸೇರಿಸಿ ಅನುಸಂಧಾನ ಮಾಡ್ತಾರೆ. 3 ವಿಧ ಅಚೇತನ ನಿರೂಪಣದಲ್ಲಿರುವ ಅಭಿಪ್ರಾಯ ಭೇದಗಳನ್ನ ಇಲ್ಲಿ ತಿಳಿಸಿ ಅದಕ್ಕೆ ಸಮಾಧಾನವನ್ನ ತಿಳಿಸ್ತಾರೆ ಸ್ವಾಮಿ ದೇಶಿಗರು. ಕೆಲವರು ವ್ಯಕ್ತ, ಅವ್ಯಕ್ತ ಮತ್ತು ಕಾಲ ಎಂದು ಅಚೇತನವನ್ನು ವಿಂಗಡಿಸಿದ್ರು. ವ್ಯಕ್ತ ಎಂದರೆ ನಮಗೆ ತಿಳಿಯುವಂತಹ ಪೃಥ್ವಿ, ಆಕಾಶ, ಅಗ್ನಿ ಮುಂತಾದವು ಪಂಚಭೂತಗಳು, ಇವೆಲ್ಲ ವ್ಯಕ್ತವಾದದ್ದು. ಅವುಗಳಿಗೆ ನಾಮ ರೂಪ ಇದೆ. ಅವ್ಯಕ್ತ ಅಂದರೆ ಮಹತ್ತು, ಅಹಂಕಾರ ಮೊದಲಾದ ಪದಾರ್ಥಗಳು. ಇವು ನಾಮ ಮತ್ತು ರೂಪದ ವಿಭಜನೆಯಾಗುವ ಮೊದಲು ಇರುವಂತಹ ಅವಸ್ಥೆ. ಕಾಲವೂ ಸಹ ತ್ರಿಗುಣರಹಿತವಾದ ವಿಶೇಷ ದ್ರವ್ಯ. ಈ ಕಾಲ ಒಂದು ದ್ರವ್ಯ ಅಂತ ಮಾಡಿದ್ರೆ ಕಾಲಕ್ಕೆ ಬಿಗಿನಿಂಗ್ ಯಾವಾಗ, ಕಡೆ ಯಾವಾಗ? ಅದು ಸದಾ ಇರುವಂಥದ್ದೇ. ಪ್ರಳಯ ಆದ್ಮೇಲೂ ಕಾಲ ಇದೆ, ಪ್ರಳಯಕ್ಕೆ ಮೊದಲು ಕಾಲ ಇತ್ತು. ಭಗವದ್ ವಿಭೂತಿ ಅಷ್ಟೇ. ಸೊ ಯಾವುದು ಕಾಲವನ್ನು ನೀವು ಮತ್ತೆ ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಅಂತ ಅಂತಾರಲ್ಲ, ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಹೇಳ್ಬೇಕಾದ್ರೆ ಏನು, ಯಾವುದೋ ಒಬ್ಬ ವ್ಯಕ್ತಿಯನ್ನ ಇದನ್ನು ಉದ್ದೇಶಿಸಿ ಹೇಳ್ಬೇಕು, ಅಥವಾ ಒಂದು ಪ್ರಾಂತ್ಯವನ್ನ. ಈಗ ಭಾರತ ದೇಶ ಬಹಳ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೆಂಗಿರುತ್ತೆ, ಇವೆಲ್ಲ ಒಂದನ್ನು ಇಟ್ಟುಕೊಂಡು ಅದಕ್ಕೆ ನಿರೂಪಣೆ. ಈಗ ಒಬ್ಬ ಮನುಷ್ಯ, ಅವನು ಹಿಂದೆ ಹುಟ್ಟೋಕ್ ಮೊದಲು ಅವನಿದ್ನ, ಅವನು ಹೋದ ಮೇಲೆ ಅವನು ಮುಂದಕ್ಕಿರ್ತಾನ. ಭೂತ, ಭವಿಷ್ಯ, ವರ್ತಮಾನ ಇವೆಲ್ಲ ಅಲ್ಲಲ್ಲಿಗೆ ಸೀಮಿತವಾದದ್ದು. ಆದರೆ ಕಾಲ ಅದು ಎಂದೆಂದಿಗೂ ಇರುವಂತಹದ್ದು. ಅದರೊಡನೆ ಶುದ್ಧ ಸತ್ವವು ಅಚೇತನ ದ್ರವ್ಯವಾಗಿರಲು ಅದನ್ನು ಏಕೆ ಹೇಳಲಿಲ್ಲ ಅಂತಂದ್ರೆ ಅದನ್ನ ಈಶ್ವರನ ನಿರೂಪಣದಲ್ಲಿ ಸೇರಿಸೋದ್ರಿಂದ ಎಂದು ದೇಶಿಕರು ಹೇಳ್ತಾರೆ. ಭಗವಂತನ ದಿವ್ಯಮಂಗಳ ವಿಗ್ರಹ ಶುದ್ಧ ಸತ್ವಮಯವಾದದ್ದು. ಈ ಭಗವಂತನ ಸೃಷ್ಟಿ ಇದೆಯಲ್ಲ, 14 ಲೋಕಗಳು, ಇದೆಲ್ಲವೂ ಕೂಡ ಸತ್ವಗುಣ, ರಜಗುಣ, ತಮೋಗುಣಗಳಿಂದ ಆಗಿರೋದು. ತ್ರಿಗುಣಾತ್ಮಕವಾದದ್ದು ಅಂತಾರೆ. ಎಲ್ಲವೂ ಕೂಡ ಸಮಸ್ತ, ಇಲ್ಲಿ ಏನೇನು ನಾವು ಕಣ್ಣು ಕಾಣಿಸುತ್ತೋ ಇಲ್ವೋ ಇದೆಯೋ ಇಲ್ಲ, ಎಲ್ಲವೂ ತ್ರಿಗುಣಾತ್ಮಕ. ಅವನ ಸೃಷ್ಟಿ. ಇದಕ್ಕೊಂದು ಬಿಗಿನಿಂಗ್ ಉಂಟು, ಒಂದು ಎಂಡ್ ಉಂಟು. ಸೃಷ್ಟಿಯಾಗತ್ತೆ, ಪ್ರಳಯ ಆಗತ್ತೆ, ಮತ್ತೆ ಪುನಃ ಸೃಷ್ಟಿಯಾಗತ್ತೆ. ಆದರೆ ಭಗವಂತನದು ಅಂತಂದ್ರೆ ಅವನು ಗುಣಾತೀತ, ಗುಣಕ್ಕೆ ಅತೀತನಾದವನು. ತ್ರಿಗುಣಗಳಿಂದ ಅವನ ಶರೀರ ಆಗಿದ್ದಲ್ಲ, ಇಲ್ಲ ಅವನು ಒಂದು ಹುಟ್ಟದ ಆಮೇಲೆ ಇರಲಿಲ್ಲ ಅಂತಿಲ್ಲ. ಅವನ ಎಂದೆಂದನೂ ಇದ್ದ. ಅಜಾಯಮಾನೋ ಬಹುಧಾ ವಿಜಾಯತೆ ಏಕೋ ವಿಷ್ಣು. ಅನೇಕ ರೂಪವನ್ನ, ಅನೇಕ ಇವುಗಳನ್ನ ಅವನು ಪಡೆದ. ಇರೋನೊಬ್ಬನೇ, ಹುಟ್ಟೆ ಇಲ್ಲದವನು. ಅಜಾಯಮಾನ.
பிறவாதவன் பிறந்தான், பிறந்தேன் என்று சொல்லிக்கொண்டே பிறந்தான், ಶೋಭನಂ சொல்லிಕೊಂಡೇ பிறந்தான் ಅಂತ ಆಳ್ವಾರುಗಳು ಇದನ್ನು ಕೂಡ ವ್ಯಾಖ್ಯಾನವನ್ನು ಹೇಳಬೇಕಾದ್ರೆ ಹೇಳ್ತಾರೆ. ಹುಟ್ಟದೆ ಏನೋ ಹುಟ್ಟದ, ನಾನು ಇಂಥ ಕಡೆಯಲ್ಲಿ ಹುಟ್ಟತೀನಿ ಅಂತ ಅಂದ್ಬಿಟ್ಟು ಹೇಳಿ ಹುಟ್ಟದ, ಅದು ಸಾಧ್ಯವ ನಮಗೆ? ಇವರೆಲ್ಲ ಹೋಗಿ ದೇವತೆಗಳೆಲ್ಲ ಅವನನ್ನು ಪ್ರಾರ್ಥನೆ ಮಾಡಿದ್ರು. ಈ ರಾಕ್ಷಸರ ಉಪಟಳ ಬಹಳ ಜಾಸ್ತಿ ಆಗಿದೆ, ರಾವಣನಂತೂ ಎಲ್ಲ ಲೋಕಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ ಅಂತೆಲ್ಲ ಹೇಳಿದಾಗ, ಸರಿ ನಾನು ಭೂಲೋಕದಲ್ಲಿ ಅಯೋಧ್ಯೆಯ ರಾಜ ದಶರಥನ ಮಗನಾಗಿ ನಾನು ಹುಡ್ತೀನಿ ಅಂತ ಅವನ ಆರಿಸ್ಕೊಂಡ. ಅವರ ಅಪ್ಪ ಅಮ್ಮ ಯಾರಾಗಬೇಕು ಅಂತ. ನಮ್ಗೆ ಆ ಚಾನ್ಸ್ ಇದೆಯೋ? ನನಗಿಂತವರೇ ತಂದೆ ತಾಯಿ ಆಗಲಿ ಅಂತ. ನಮಗೆ ಕರ್ಮಾಯತವಾದ ಶರೀರ, ನಮ್ಮ ಕರ್ಮಕ್ಕೆ ಸರಿಯಾಗಿ ಬರುವಂಥದ್ದು. ಯಾರು ತಂದೆ ಯಾರು ತಾಯಿ ಇವೆಲ್ಲ ಕರ್ಮದ ಇದರಲ್ಲಿ ಬರುವಂಥ ಆತ್ಮಗಳು. ಅವ್ರಿಗೂ ನಮಗೂ ಇದ್ದಿದ್ದು ಹಿಂದಿನ ಎಲ್ಲ ವ್ಯವಹಾರಗಳು. ಈಗ ಸಾಲ ಕೊಟ್ಟವನು ಸಾಲ ತೀರಿಸದೇ ಇದ್ರೆ, ಸಾಲ ಕೊಟ್ಟವನು ಇವನ ಮಗನ ಹುಡ್ತಾನೆ, ಅವನ ಹತ್ರ ಬಡ್ಡಿ ಸಮೇತ ಅವನಿಗೆ ಇದು ಮಾಡ್ತಾನೆ ಅಂತ. ಅದಕ್ಕೆ ಹೇಳಿದ್ದು ಸತಿಪುತ್ರ ಅರಿಮಿತ್ರ ಎಲ್ಲ ಕರ್ಮದ ಅವತಾರಗಳು ಕುರಿಯನಾಗಿಸಿ ನಿನ್ನ ಕಾಪು ಬಿಡುವ ಸಂಸಾರ ಉರಿ ಮಾರಿಯಾದೀತೋ ಮಂಕುತಿಮ್ಮ. ಸಂಬಂಧಗಳು ಹಾಗಾದ್ರೆ ಎಲ್ಲ ಬಿಟ್ಬಿಡ್ಬೇಕಂದ್ರೆ ಇಲ್ಲ. ಸಂಬಂಧಗಳು ಎಷ್ಟು ಅಷ್ಟು. ಯಾರು ಯಾರ ಜೊತೆಗೂ ಇರೋಲ್ಲ. ಯಾರ ಕಷ್ಟ ಕ್ಲೇಶಗಳನ್ನ ಇನ್ನೊಬ್ರು ತಗೊಳಕ್ಕಾಗಲ್ಲ. ಏನೋ ಅಬ್ಬಬ್ಬ ಅಂದ್ರೆ ಏನೋ ಕಷ್ಟದಲ್ಲಿದ್ದರೆ ಹಣ ಸಹಾಯ ಮಾಡಬಹುದು, ಇನ್ನೇನೋ ಸೌಖ್ಯ. ಬಟ್ ಇವ್ರ ರೋಗವನ್ನು ಇವರ ನೋವನ್ನು ಅವ್ರು ತಗೊಳಕ್ಕಾಗತ್ತ ಇನ್ನೊಬ್ರು? ಯಾರೇ ಆಗ್ಲಿ, ಪತಿ ಪತ್ನಿಯರೋ, ಮಗ ಅಪ್ಪನೋ ಅಥವಾ ತಂದೆ ತಾಯಿ ಮಗಳೋ, ಅವ್ರವ್ರು ಮಾಡಿದ್ದು ಅವರೇ ಅನುಭವಿಸುವಂತಹದ್ದು. ಜೊತೆಗಿದ್ರು ಇವರೆಲ್ಲ. ಸೊ ಅದರಿಂದ ಈ ಸಂಸಾರ ಸಂಬಂಧ ಇದು ಪರ್ಮನೆಂಟ್ ಅಲ್ಲ. ನೆಚ್ಚದಿರು ಸಂಸಾರ ನೆಲೆ ಅಲ್ಲ ಈ ಕಾಯ. ಈ ಕಾಯ ಅಂದ್ರೆ ಶರೀರ ಪರ್ಮನೆಂಟ್ ಅಲ್ಲ. ಶೀರ್ಯತೆ ಇತಿ ಶರೀರ, ಜೀರ್ಣವಾಗಿ ಒಂದ್ ದಿವಸ ನಾಶವಾಗುವುದು ಶರೀರಕ್ಕೆ ಸಹಜವಾದದ್ದು. ಅದರಿಂದ ಭಗವಂತನನ್ನ ಪ್ರಾರ್ಥನೆ ಒಬ್ಬೊಬ್ರು ಮಾಡ್ಬೇಕಾದ್ದು. ಇರುವಷ್ಟು ದಿವಸ ಚೆನ್ನಾಗಿ ಇಟ್ಬಿಡು. ನಾನು ಪರ್ಮನೆಂಟ್ ಆಗಿ ಇಲ್ಲಿರ್ಬೇಕು ಅಂತ ಬಂದಿಲ್ಲ. ಸಾವು ಎಲ್ಲರಿಗೂ ಅವಶ್ಯ. ಜಾತಸ್ಯ ಹಿ ಮರಣಂ ಧ್ರುವಂ. ಹುಟ್ಟಿದವನಿಗೆಲ್ಲ ಮರಣ ಅನ್ನೋದು ಶಾಶ್ವತ. ಹಾಗೇನೆ ಸತ್ತವರೆಲ್ಲ ಹುಟ್ಟುವುದು ಅಷ್ಟೇ ನಿಜ. ಬರೀ ಮೊದಲನೇ ಪಾತ್ರ ಮಾತ್ರ ಅಲ್ಲ, ಸತ್ತವರು ಕೂಡ ಮತ್ತೆ ಹುಟ್ಟುತ್ತಾರೆ. ಅನ್ಲೆಸ್ ಅವರು ಅದಕ್ಕೆ ಪ್ರಯತ್ನ ಪಟ್ಟು ಇನ್ನಿ ಪಿರವಿ ಯಾನ್ ವೇಂಡೇನ್, ಇನ್ನೊಂದು ಹುಟ್ಟು ಬೇಡ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ರೆ, ಅದಕ್ಕೆ ಬೇಕಾದಂಥ ಪ್ರಪತ್ತಿ ಶರಣಾಗತಿಗಳನ್ನು ನಡೆಸಿದ್ರೆ ಅವರು ಬರೋಲ್ಲ. ಇಲ್ದಿದ್ರೆ ಎಲ್ಲರೂ ಬರ್ತಾರೆ. ಇವರು ಒಳ್ಳೆ ಕೆಲಸ ಮಾಡಿದರೆ ಉತ್ತಮ ಲೋಕಗಳು, ಕೆಟ್ಟ ಕೆಲಸ ಮಾಡಿದ್ರೆ ನೀಚ ವಿಭಾಗದಲ್ಲಿ ಕ್ರಿಮಿ ಕೀಟ ಪ್ರಾಣಿ ಮರ ಈ ಥರದ್ದು ಜನ್ಮಗಳು. ಅದನ್ನು ಮುಗಿಸ್ಕೊಂಡು ಮತ್ತೆ ಈಗ ಸ್ವರ್ಗಕ್ಕೆ ಹೋದವನು ವಾಪಸ್ ಬರ್ತಾನೆ, ಹಾಗೆ ನರಕಕ್ಕೆ ಹೋದವನು ವಾಪಸ್ ಬರ್ತಾನೆ. ಇದು ಕಾರ್ಯಕ್ಷೇತ್ರ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಮತ್ತೆ ಇನ್ನೊಂದ್ರೆ ಮತ್ತೆ ಇಲ್ಲಿ ಮತ್ತೆ ಅದೇನೆ ಸುಟ್ಟು ಸಾವಿನ ಸುತ್ತದಲ್ಲೇ ಸುತ್ತಾ ಇರೋದು. ಓಡಿ ಓಡಿ ಪಲ ಪೆರಪ್ಪಂ ಪಿರಂದು ಪಾಡಿ ಆಡಿ ಪಲ್ ವಳಿಯೇರಿ ಕಂಡೀರ್. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿದ್ರಿ, ಯಾರನ್ನೋ ಆಶ್ರಯಿಸಿದ್ರಿ. ನಿಮ್ಮನ್ನು ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿದವರು ಯಾರು? ಕೂಡಿ ವಾನವರೇತ್ತ ನಿನ್ನ ದೇವತೆಗಳು ಸೇರಿ ಕೊಂಡಾಡುವಂತಹ ಆ ಭಗವಂತನನ್ನ ನಂಬಿ ಅವನಲ್ಲಿ ಶರಣಾಗೆ ಇನ್ನು ಕಾಲಂ ಪೆರ ಚಿಂದಿತ್ತು ಇಮಿನೋ. ಒಂದೊಂದು ಭಾಷೆಗಳಲ್ಲೂ ಇದ್ದೇನೆ. ಒಳವಿಲ್ ಕಾಲಮೆಲ್ಲ ಮುಡನಾಯಿ ಮನ್ನಿ ಒಳವಿಲ ಅಡಿಮೆ ಶಯ್ಯವೇ ಇಂಡೊಮ್ನಾ. ಇರೋಷ್ಟು ದಿವಸ ಇನ್ನು ವಯಸ್ಸಾದ್ಮೇಲೆ ಕೈಯೇ ಎತ್ತಕ್ಕಾಗೋಲ್ಲ, ನಡೆಯೋಕ್ಕಾಗೋಲ್ಲ ಅನ್ನೋಕ್ ಮೊದಲು ಅವನ ಸೇವೆಯನ್ನು ಮಾಡ್ಬೇಡ. ಅಡಿಮೆ ಶಯ್ಯವೇ ಇಂಡೊಮ್ನಾ ಒಂದೊಂದ್ರಲ್ಲೂ ಹೇಳೋದು. ಅದರಿಂದ ಈ ಬಾಳು ಅನ್ನೋದು ಒಂದೇ ಒಂದು ಕ್ಷಣ. ಈ 100 ವರ್ಷ ಅಂತ ನಾವೇನ್ ಅನ್ಕೊಳ್ತೀವೋ ಅದು ಮಿನ್ನಿನ್ ನಿಲೈಲ ಮಣ್ಣು ಇರಾಕೈಹಳ್. ಶರೀರ ಇವೆಲ್ಲ ಅಷ್ಟೇ, ಎಲ್ಲ ನಶಿಸಿ ಹೋಗುವಂಥದ್ದು. ಇದನ್ನ ನೆಚ್ಕೊಂಡು ನಾವೇನೋ ಸಾಧಿಸಿದ್ವಿ, ನಮ್ಮ ಮನೆ, ನನ್ನ ಆಸ್ತಿ, ನನ್ನ ಬಂಧುಗಳು, ನನ್ನ ಪರಿವಾರ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು, ಯಾರು ಇವ್ರು ಯಾರು ನಮ್ಮ ಉದ್ಧಾರ ಮಾಡ್ತಾರೋ? ಅದರಿಂದ ಇವುಗಳ ಬಗ್ಗೆ ಆಸಕ್ತಿಯನ್ನ
ಕಡಿಮೆ ಮಾಡಿಕೊಂಡು ಭಗವಂತನಲ್ಲಿ ಹೆಚ್ಚಿಗೆ ಮಾಡಬೇಕು. ಇವ್ರನ್ನೆಲ್ಲ ದ್ವೇಷಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಯಾರೋ ಬಂದರು ಮಾತಾಡ್ಸಿದ್ರು, ಯಾರೋ ಮಾತಾಡ್ಸಿಲ್ಲ, ನಿಮಗೆ ಬೇಜಾರು, ನನ್ನನ್ನು ಮಾತಾಡ್ಸ್ದೆ ಹೋಗ್ಬಿಟ್ನಲ್ಲ, ಅವ್ರನ್ನ ಮಾತಾಡ್ಸ್ದ, ಇವ್ರನ್ನ ಮಾತಾಡಿಸ್ದ, ಏನು ಕಳ್ಕೊಂಡಿದ್ದು ನೀವು? ನಿಮ್ಮನ್ನು ಮಾತಾಡಿಸ್ದೆ ಇದ್ದಿದ್ದು, ಇಲ್ಲ ಬಂದು ನಿಮ್ಗೆ ನಮಸ್ಕಾರ ಮಾಡಿಬಿಟ್ಟು ಓಹೋ ಅವರೊಂಬ ಇದ್ರು ವಿನಿಯೋ எனக்கு ಶೇವ್ ಚುಟ್ಪೋಣ, ಇವ್ರಿಗೆ ಕೊಡಬೇಕಾದ ಇಂಪಾರ್ಟೆನ್ಸ್ ಅವ್ನು ಕೊಟ್ಬಿಟ್ಟು ಹೋಗ್ಬಿಟ್ಟ. ಸರಿ, ನಿಮ್ಗೇನು ಕಿರೀಟ ಸಿಗ್ತಾ ಅದರಿಂದ? ಇಲ್ಲ, ಮಾತಾಡಿಸ್ದೆ ಹಾಗೆ ಹೋದ. ಅವನು ಮಾತಾಡ್ಸಿಲ್ಲ, ಯಾಕೆ? ನಿಮ್ಮ ಮೇಲೆ ಕೋಪ ಅಂತಾನ? ನಾವು ಅನ್ಕೊಂಡ್ಬಿಡೋದು, ನೋಡು ನಿನ್ನ ಕಂಡ್ರೆ ಅವ್ನಿಗೆ ಆಗೋಲ್ಲ, ಅದಕ್ಕೇನೆ ಅವನು ಹಂಗೆ ಹೋದ ಅಂತ. ಇಲ್ಲ, 2 ಜನ ಕೂತಿರ್ತಾರೆ, ವಯಸ್ಸಾದವರೊಬ್ಬರು 3 ಜನ ಬಂದರು, ಇದು ಇನ್ನೇನು ಹೇಳಿದ್ದೆ ನಾನು. ಇನ್ನು ಆರೋಗ್ಯಮಾ ಅಂತ ಕೇಳಿದ್ರು, ಅವರು ಪರವಾಗಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದವರು ಆರೋಗ್ಯಮಾ ಅಂತ ಅನ್ಬೇಕಾ? ಅವ್ರು ಸುಮ್ಮನೆ ಜೊತೆ ನೋಡಿದ್ರೆ ದೊಡ್ಡವನು ಅವನು ಮಾತಾಡ್ಸ್ಬಿಟ್ಟು ಹೋದ. ಇವ್ನ ಕಡೆಗೆ ಬಂದವ್ನು ನೋಡಿ ಏನು ಮಾತಾಡ್ಸ್ದೆ ಹಂಗೆ ಹೋದ. ಏನು ಮಾತಾಡ್ಸ್ಬೇಕಾಗಿತ್ತು? ಆರೋಗ್ಯಮಾ ಅಂತ ಕೇಳಬೇಕಾಗಿತ್ತ? ಎಂಥ ಭ್ರಮೆನಲ್ಲೇ ಕಲಿತೀವಲ್ಲ ನಾವು ನಮ್ಮ ಲೈಫನ್ನು. ಇದೆಲ್ಲ ಬೇಕಾ ನಮಗೆ ಅಂತ. ಅವ್ನು ಮಾತಾಡ್ಸಿದ್ರೆಷ್ಟು ಬಿಟ್ರೆಷ್ಟು. ಇವೆಲ್ಲ ಗೌಣವಾಗುತ್ತೆ ಯಾವಾಗ ನಾವು ಭಗವಂತನ ಕಡೆ ಹೋದಾಗ. ಭಗವಂತ, ನಿನ್ನನ್ನು ನಾನು ಕಾಣೋದು ಯಾವಾಗಲೂ, ನಿನಗೆ ನಾನೇನು ಕೈಂಕರ್ಯ ಮಾಡಲಿ, ಇದ್ರ ಕಡೆ ಇರಬೇಕು ಮನಸ್ಸು. ಅವಾಗ ಇವ್ರ ಕಡೆ ಏನು ಅವ್ರು ಬಂದ್ರ ಬಿಟ್ರ ಅದು ನೆನಪಿರೋಲ್ಲ. ಯಾರು ಆರೋಗ್ಯವ ಅಂತ ಕೇಳಿದ್ರು ಯಾರು ಕೇಳಲಿಲ್ಲ ಅನ್ನೋದು ಕೂಡ ನೆನಪಾಗಲ್ಲ. ಯಾಕೆಂದ್ರೆ ಅದು ನಮ್ಗೇನು ಅನ್ಸೋಲ್ಲ, ಬೇಕಿಲ್ಲ ನಮ್ಗದು. ಈ ರೀತಿ ಬೆಳೆಸ್ಕೊಂಡ್ರೆ ಯಾವಾಗ ಈ ಪ್ರಾಪಂಚಿಕವಾದ ವ್ಯವಹಾರ ವಿಷಯಗಳು ಇದನ್ನು ಬಿಡ್ತೀವಿ, ಆವಾಗ ಭಗವಂತನ ಕಡೆ ಗಮನಿಸೋದಕ್ಕೆ ಸಾಧ್ಯವಾಗತ್ತೆ. ಇಲ್ದಿದ್ರೆ ಏನು ಅಂದ್ರೆ, ನಾನು ದೊಡ್ಡವನು, ನನಗಿಂತ ಚಿಕ್ಕವನು, ಅವನು ನೋಡ್ಬಿಟ್ಟು ಹೋದ, ಅವನು ನನ್ನ ಹತ್ರ ಬರಲಿಲ್ಲ, ಈ ಅಹಂಕಾರ ಇದೆಯಲ್ಲ, ನಾನು ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸು, ಇವೆಲ್ಲ ಹುಚ್ಚುತನಗಳು, ಯಾರಿಗೂ ಅಲ್ಲ. ಇದನ್ನು ಸರಿಯಾಗಿ ತಿಳ್ಕೊಂಡು ಇದರ ಕಡೆ ಆಸಕ್ತಿ ಕಡಿಮೆ ಮಾಡ್ಕೊಳ್ಬೇಕು. ಅವನು ಮಾತಾಡ್ಸೋಗ್ಲಿಲ್ಲ, ಇಲ್ಲ ಅವ್ರ ಮನೆಗೆ ಬಂದ, ನಮ್ಗೆ ಗೊತ್ತಿರೋಗೆ, ತಮ್ಮನೋ ಅಣ್ಣನ ಮನೆಗೆ ಬಂದ, ನಮ್ಮ ಮನೆಗೆ ಬರಲಿಲ್ಲ. ಅವನಿಗೆ ಯಾವ ಕೆಲ್ಸಕ್ಕೆ ಬಂದಿದ್ನೋ, ಏನಿತ್ತು, ಅವನ ಹತ್ರ ಏನೋ ಆಗ್ಬೇಕಾಗಿತ್ತು, ಮಾಡ್ಕೊಂಡು ಹೋದ. ಅವನು ಬರಲಿಲ್ಲ ಅಂದಿದ ತಕ್ಷಣ ಅವ್ನು ನಿಮ್ಮನ್ನು ದ್ವೇಷಿಸ್ತಾನೆ ಅಂತ ಯಾಕೆ ನೀವು ಅನ್ಕೊಂಡ್ಬಿಡೋದು? ಈ ಅಸಂಪ್ಷನ್ ಇದೆಯಲ್ಲ, ಅಸ್ಯೂಮಿಂಗ್ ಥಿಂಗ್ಸು, ಇದು ಪುರುಷರು ಸ್ತ್ರೀಯರು ಒಬ್ಬರಿಗೆ ಅಲ್ಲ, ಇಬ್ಬರು ಪುರುಷರಿಗೂ ಅಷ್ಟೇನೆ ಈಕ್ವಲಿ. ಇವೆಲ್ಲ ಬಿಟ್ಬಿಟ್ಟು, ಇಲ್ಲ ನಿಮ್ಗೆ ಎಷ್ಟೊಂದು ಸದ್ಯ ಇದ್ರೆ ಅವನು ಬಂದ, ಅವ್ರನ್ನ ಮಾತಾಡ್ಸ, ಆಮೇಲೆ ಹೋಗ್ಲಿ ಬೈಲಿ ಅಂತ ಕರೆದ್ಬಿಟ್ಟು ಅವನ್ನ, ನೋಡೋದು ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ, ಅವ್ರನ್ನ ಮಾತಾಡ್ಸೆ ನನ್ನ ಮಾತಾಡ್ಸಲಿ ಅಂತ ಕೇಳಿ. ಅದರಿಂದ ನಾವೇ ಅನ್ಕೊಳ್ಳೋದು ಬೇಡ. ಅವ್ರಿಗೇನು ಕೆಲಸ ಇತ್ತು ಹೋದ್ರು, ನಾವೇನು ಮಾಡಬೇಕು, ಬಂದು ಮಾತಾಡ್ಸೋದನ್ನ ಸಂತೋಷ, ಮಾತಾಡ್ಸಿಲ್ವಾ ದೇವ್ರ ಅವ್ನು ಚೆನ್ನಾಗಿರ್ಲಿ ಇಟ್ಟಿರ್ಲಿ ಅಂತ ಹೇಳಿ ಬಿಟ್ಟುಬಿಡಿ ಅಷ್ಟೇ ಅಲ್ಲಿಗೆ. ಯಾಕೆಂದ್ರೆ ಇದರಲ್ಲೇನೆ ನಮ್ಮ ಸಮಯ, ಟೈಮು, ಎನರ್ಜಿ ಇದೆಲ್ಲ ವೇಸ್ಟ್ ಮಾಡೋ ಬದಲು ಅಷ್ಟು ಸಮಯವನ್ನು ಭಗವಂತನ ಕಡೆ ತಿರ್ಕೊಂಡ್ರೆ ನಾವು ಉದ್ಧಾರ ಆಗೋಗ್ಬಿಡುತ್ತೆ. ವ್ಯಾಮೋಹಗಳಿಗೂ ಅಷ್ಟೇ. ತುಳಸಿದಾಸನ ಕತೆ ಕೇಳಿದ್ದೀರಿ ನೀವು. ತುಳಸಿ ರಾಮಾಯಣ ಅದು ಬರೆಯೋಕ್ಕೆ ಇದಕ್ಕೆಲ್ಲ ಮೊದಲು ಅವನ ಹೆಂಡ್ತಿನ ಅವನು ಒಂದು ಕ್ಷಣ ಬಿಟ್ಟಿರೋಕೆ ಇಷ್ಟ ಇರಲಿಲ್ಲ ಅವನಿಗೆ. ಅವನ ತವ್ರ ಮನೆಯಿಂದ ಏನು ಯಾವಾಗ ಅವನಿಗೆ ಆಹ್ವಾನ ಬಂದರೂ ಕೂಡ ಏನೋ ಒಂದು ಕಾರಣ ಹೇಳಿ ಕಳಿಸ್ತಾ ಇದ್ದ. ಅಂತೂ ಕಳಿಸಿಲ್ಲ, ಒಂದು ಸಲಿನೂ ಕಳಿಸಿಲ್ಲ. ಮದುವೆ ಆದಮೇಲೆ ಒಂದ್ಸಲಿ ಬಹಳ ತೀವ್ರವಾದ ಇದು ಏನೋ, ಅವನು ಆ ಹೆಂಡತಿಯ ತಮ್ಮನೋ ಅಣ್ಣನೋ ಬಂದರು, ತಂದೆಗೋ ತಾಯಿಗೋ ಆರೋಗ್ಯ ಸರಿ ಇಲ್ಲ, ನಿನ್ನ ನೋಡಬೇಕು ಅಂತಿದ್ದಾರೆ ಅಂತ. ಸರಿ, ಇವಳು ಏನು ಮಾಡೋದು, ಗಂಡನಿಗೆ ಕೂರಿಸ್ಕೊಂಡು ಹೇಳೋದು, ನೋಡಿ ನಾನು ಇಲ್ಲಿ ತನಕ ಹೋಗಿದ್ದಿಲ್ಲ, ನಿಮ್ಮ ಮೇಲೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂದರೆ ಏನು ಇದು ಮಾಡ್ಕೋಬೇಕಾಗಿಲ್ಲ, ನಾ ಬರ್ತೀನಿ, ನಿಮಗೆ ಬೇಕಾದೆಲ್ಲ ಮಾಡಿಟ್ಟಿದ್ದೀನಿ, ಎಲ್ಲ 2 ದಿವಸ ಅಷ್ಟೇ, ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ. ಹ್ಞೂ ಅಂತಂದವನು ಅವಳನ್ನು ಬಿಟ್ಟು ಇರೋದಕ್ಕಾಗಲೇ ಇಲ್ಲ ಇವನು. ಸಾಯಂಕಾಲದ ಹೊತ್ತಿಗೆ, ರಾತ್ರಿ ಹೊತ್ತಿಗೆ, ಅಯ್ಯೋ ನಾನು ಅವಳನ್ನು ನೋಡದೆ ಇದು ಮಾಡದೆ ಇರ್ಲಿಕ್ಕಾಗಲ್ಲ ಅಂತ. ಜೋರು ಮಳೆ ಬರ್ತಾ ಇದೆ, ನಡೆದು ಹೊರಟೇ ಬಿಟ್ಟ. ನದಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಇವ್ರನ್ನ ಕೇಳದ, ಪಕ್ಕದಲ್ಲಿ ನಾವಿಕರನ್ನ, ದೋಣಿ ದಾಟ್ಸೋರ್ನ, ಅಯ್ಯೋ ಇದು ಪ್ರವಾಹ ಜೋರಾಗಿದೆ, ನಾವು ಬರೋಲ್ಲ ಅಂದರು. ಇವ್ನು ನೀರೊಳಗೆ ಬಿದ್ದ, ಹೋದ, ಏನನ್ನೋ ಹಿಡ್ಕೊಂಡ, ಅದ್ರ ಮೇಲೇನೆ ಆ ಕಡೆಗೆ ಅಂತೂ ಮಾಡ್ಕೊಂಡು ಬಂದು ಆಮೇಲೆ ಅವಳ ಊರಿನ ಇದ್ರದಕ್ಕೆ ಬರಬೇಕಾದ್ರೆ ದೊಡ್ಡ ಮರ ಒಂದು, ಆ ಮರದ ಮೇಲೆ ಹತ್ತಿ ಅವ್ರ ಮನೆ ಇದಕ್ಕೆ ಬರಬೇಕಾದ್ರೆ ಅಲ್ಲೆಲ್ಲ ಒಂದು ಹಗ್ಗ ಇದೆ ಅಂತ ಇಟ್ಕೊಂಡು ಅದನ್ನ ಇಟ್ಕೊಂಡು ಜಂಪ್ ಮಾಡಿ ಕೆಳಗೆ ಬಂದ. ನಡಾರಂತ ಶಬ್ದ ಇತ್ತಲ್ಲ ಅಂತ ಮಾಡಿ
ಮೊದಲನೇ ಅಂತಸ್ತು ಇದರಲ್ಲಿ ಇರೋದು. ಬಾಗಿಲು ತೆಗಳು ಇವನ ಹೆಂಡ್ತಿ ನೋಡಿದ್ಲು, ಇವನು ಮಳೆಯಲ್ಲಿ ನೆಂದು ಏನು ಕಷ್ಟಪಟ್ಟು ರಾತ್ರಿ 12 ಗಂಟೆಗೆ ಬಂದಿದ್ದಾನೆ. ಆಮೇಲೆ ಅವಳು ಹೇಳಿದ್ಲು, ಎಲ್ಲ ನೋಡಿದ್ಲು ಒಂದೊಂದಾಗಿ. ಏನು ಹುಚ್ಚು ಪ್ರೇಮ ನಿಮಗೆ ನನ್ನ ಮೇಲೆ ಅಂಥೇಳಿ ಒಂದು ಚಾಕು ತಗೊಂಡು ಕೈನಲ್ಲಿ ಎಳ್ಕೊಂಡ್ಲು. ನೋಡಿ, ರಕ್ತ ಮಾಂಸದಿಂದ ಬಂದಿರೋ ಶರೀರ, ಇದನ್ನ ನೀವು ನಂದು ನನ್ನ ಹೆಂಡ್ತಿ ಅಂತ ಅಪ್ರಿಷಿಯೇಟ್ ಮಾಡೋದು? ನನ್ನ ಮೇಲಿರೋ ಈ ವಾಂಚಲ್ಯ ಅದರ ಕೇವಲ ಒಂದು ಅಂಶ, 10% ಅಲ್ಲ 1% ಭಗವಂತನಲ್ಲಿ ಹೇಳಿದ್ರೆ ಇಟ್ಟಿದ್ರೆ ನೀವು ಇಷ್ಟೊತ್ತಿಗೆ ಉದ್ಧಾರ ಆಗಿದೆ. ಅಷ್ಟರಲ್ಲಿ ಅವನು ಉಪನ್ಯಾಸ ಎಲ್ಲ ಮಾಡ್ತಿದ್ದ. ಅವಳು ಕೇಳಿ ಅವಳು ಎಷ್ಟು ಮಟ್ಟಿಗೆ ಹೋಗಿದ್ದಾಳೆ. ನಿಮ್ಮ ರಾಮ ಸಿಕ್ಬಿಡ್ತಿದ್ದ ನಿಮಗೆ. ನನ್ನಲ್ಲಿ ಇರುವಂತ ಈ ಶ್ರದ್ಧೆ, ಈ ನಾನು ನೋಡ್ಲೇಬೇಕು ಅಂತಿತ್ತಲ್ಲ, ಆ ಬೈಕೆ ಅವನ ಹತ್ರ ತಿರುಗಿಸಿದ್ರೆ ಅಂತ. ಆಮೇಲೆ ಅವಳು ಹೇಳ್ದು, ಜನರು ಬಿಡ್ಲಿಲ್ಲ ನಿಮಗೆ. ಹೌದು, ಪ್ರವಾಹ ಬಂದಾಗ ದೋಣಿ ದಾಟ್ಸೋಕ್ಕಾಗಲ್ಲ. ನೀವು ಬಂದಿದ್ದು ಒಂದು ಶವದ ಮೇಲೆ, ಶವ ತೇಲ್ಕೊಂಡು ಬರ್ತಿತ್ತು, ಅದನ್ನ ಹಿಡ್ಕೊಂಡು ಈ ಕಡೆಗೆ ಬಂದ್ರಿ. ಬಂದ ಮೇಲೆ ಮರ ಹತ್ಬಿಟ್ಟು ಇದ್ದಿದ್ದು ಒಂದು ದೊಡ್ಡ ಹಾವದು. ನಿಮ್ಗೆ ಹಾವನ್ನ ಹಿಡ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ನೋಡಬೇಕು, ನನ್ನನ್ನು ಸೇರಬೇಕು ಅನ್ನೋ ಬಯಕೆಯಲ್ಲಿ ಪ್ರವಾಹದಲ್ಲಿ ಪ್ರಾಣ ಹೋಗುತ್ತೆ ಅನ್ನೋದನ್ನು ಅವನ ಗಮನಿಸ್ಲಿಲ್ಲ. ನೀವೆಲ್ಲ ಆದ್ಮೇಲೆ ಈ ಪುರಂದರದಾಸರಿಗಾದ್ಮೇಲೆ ಹೆಂಡತಿ ಸಂತತಿ ಸಾಸಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅನ್ನಂಗೆ ಅವನಿಗೆ ವಿವೇಕ ಪತ್ನಿ ಹೇಳಿದ್ಮೇಲೆ. ಆಮೇಲೆ ಅವನು ರಾಮನಲ್ಲಿ ಪೂರ್ಣವಾಗಿ ಇಲ್ಲಿ ಏನಿತ್ತೋ ಪತ್ನಿಯ ಮೇಲಿದ್ದ ವ್ಯಾಮೋಹವನ್ನು ಭಗವಂತನ ಕಡೆಗೆ ತಿರುಗಿಸ್ಕೊಂಡ್ರು. ಯೋನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ. ರಾಮಾನುಜರಿಗೆ ಈಗ ತುಳಸಿದಾಸನ ಅವನ ಹೆಂಡತಿ ಮೇಲೆ ಎಷ್ಟು ಪ್ರೇಮ ವಾತ್ಸಲ್ಯ ಇತ್ತೋ, ಪ್ರೀತಿ, ಒಂದು ಕ್ಷಣ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ. ಆ ರೀತಿಯ ವ್ಯಾಮೋಹ ಭಗವಂತನ ಕಡೆಗೆ ಬೆಲಗಿಸ್ಕೋಬೇಕು ನಾವು. ತದಿತರಾಣಿ ತೃಣಾಯ ಮೇನೆ, ಅವನನ್ನ ಬಿಟ್ಟು ಬೇರೆ ಎಲ್ಲವೂ ತೃಣ ಸಮಾನ ನಮಗೆ. ಅದು ಸಿಕ್ಕಿದ್ರು ಸರಿ, ಸಿಗದಿದ್ರು ಸರಿ. ಈ ರೀತಿ ಮಾಡಿದ್ರೆ ಸಾಧ್ಯವಾಗುತ್ತೆ. ತುಳಸಿದಾಸ ರಾಮನನ್ನು ಕಂಡಂತೆ ನಾವು ಕೂಡ ಭಗವಂತನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಈ ವ್ಯಾಮೋಹ, ಇವನೇ ಭಗವಂತನೇ ಮಾಡೋದು. ದೈವೀ ಕೇಶ ಮಮ ಮಾಯಾಗು ದುರತ್ಯಯ ಅಂತ ಹೇಳ್ತಾನೆ. ನನ್ನ ಮಾಯೆಯನ್ನು ದಾಟೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯತ್ ಪ್ರಪತ್ತಿಂ ವಿನಾ ಸರ್ವೈಹಿ ಯಸ್ಯ ಮಾಯಾ ದುರತ್ಯಯ ಧನಂಜಯ ರಥಸ್ಥಂ ತತ್ ಪ್ರಪದ್ಯೆ ಶರಣಂ ಮಹಃ. ಪಾರ್ಥ ಸಾರಥಿ ಧನಂಜಯನ ರಥದಲ್ಲಿ ಕುಳಿತಿರೋನೆ, ನೀನು ಅರ್ಜುನನಿಗೆ ಸಾರಥಿಯಾದೆ, ನನ್ನ ಬಾಳಿಗೂ ನೀನು ಸಾರಥ್ಯವನ್ನು ವಹಿಸೋ, ನಿನಗೆ ನಾನು ಒಪ್ಪಿಸ್ಬಿಟ್ಟಿದ್ದೀನಿ. ನನ್ನ ಬಾಳನ್ನು ಸಾರ್ಥಕಗೊಳಿಸೋ, ನನ್ನ ಬಾಳಿನ ಸಾರಥ್ಯವನ್ನು ನೀನು ನಡೆಸು ಅಂತ ಅವನಿಗೆ ಒಪ್ಪಿಸ್ಬೇಕು ಸಾರಥ್ಯವನ್ನ. ಹಾಗಾಗಿ ಪ್ರಕೃತಿ ಮೋಹ ಎಲ್ಲದರ ಮೇಲೆ ಇದು ನಂದು, ಇದು ನನ್ನ ವಸ್ತು, ಇದು ನನ್ನ ಮನೆ, ಅದು ನಂದು ನಾನು ಇವೆಲ್ಲ ಹೋಗ್ಬೇಕಾದ್ರು. ಮೊದಲು ನಾನು ಅನ್ನೋದು ಹೋದ್ರೆ ಈ ನಂದು ಅನ್ನೋದು ಆಮೇಲೆ ಹೋಗುತ್ತೆ. ಅಹಂ ಅನ್ನೋದು ಹೋದ್ರೆ ಮಯ ಅನ್ನೋದು ನೆಕ್ಸ್ಟ್ ಹೋಗುತ್ತೆ. ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕುರು. ನನ್ನನ್ನು ನನಗೆ ಸೇರಿದ ಎಲ್ಲ ಚೇತನಮೋ ಅಚೇತನಮೋ ಎಲ್ಲವನ್ನು ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಒಪ್ಸಿದ್ದೀನಿ ಅಂದ್ರೇನು? ಇನ್ನು ಮುಂದಿನ ಕ್ಷಣದಿಂದ ನಾನು ನನ್ನವನಾಗಿಲ್ಲ. ಯಾವಾಗ ನಾನೇ ನನ್ನವನಲ್ವೋ, ಇನ್ನು ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಂದು ಅನ್ನೋದೇನಾದ್ರು ಬರುತ್ತೋ? ನಾನೇ ಇಲ್ಲ. ಯಾಕೆಂದ್ರೆ ನಾನು ನನ್ನನ್ನು ಒಪ್ಸಿದ್ದಾಯ್ತು ಅವನಿಗೆ. ಇದೇನೆ ಅಷ್ಟಾಕ್ಷರಿ. ಅಹಂ ನಾರಾಯಣಾಯ ಭವೇಯಂ ನ ಮಮಸ್ಯಾಂ, ನಾನು ನನ್ನವನಲ್ಲ. ಈ ಅರಿವೆಲ್ಲ ಚೆನ್ನಾಗಿ ಉಂಟಾಗಬೇಕಾದ್ರೆ ಈ ರೀತಿಯ ಕಾಲಕ್ಷೇಪಗಳು ಇವುಗಳನ್ನು ಕೇಳಬೇಕು. ಆ ತ್ರಿವಿಧವಾದಂತಹ ಅಚೇತನ ದ್ರವ್ಯಗಳು, ಈ ಅಚೇತನ ತ್ರಿವಿಧವಾದದ್ದು. ಅದನ್ನ ಶುದ್ಧ ಸತ್ವವು ಅಚೇತನ ದ್ರವ್ಯವಾಗಿರಲು ಅದನ್ನು ಯಾಕೆ ಹೇಳಲಿಲ್ಲ? ಯಾಕೆ ಇಷ್ಟೆಲ್ಲ ವಿವರವಾಗಿ ಹೋಗಿದ್ದು ಅಂದ್ರೆ ಇದಕ್ಕೆ. ಶುದ್ಧ ಸತ್ವ ಅಂದ್ರು ಅದು ಅಚೇತನ ದ್ರವ್ಯ. ಅದನ್ನ ಈಶ್ವರನ ನಿರೂಪಣದಲ್ಲಿ ಸೇರಿಸೋದರಿಂದ ಅಂತ ವೇದಾಂತ ದೇಶಿಗರು ಹೇಳ್ತಾರೆ. ಭಗವಂತನ ದಿವ್ಯಮಂಗಳ ವಿಗ್ರಹವು ಶುದ್ಧ ಸತ್ವಮಯವಾದದ್ದು. ಅದು ಪಂಚಲೋಹದ್ದ, ಚಿನ್ನದ್ದ, ಬೆಳ್ಳಿದ ಅಲ್ಲ, ಅದ್ಯಾವುದೂ ಅಲ್ಲ. ಶುದ್ಧ ಸತ್ವಮಯವಾದದ್ದು. ಸತ್ವಗುಣವ, ರಜಗುಣವ, ತಮೋಗುಣವ ಅಂತಂದ್ರೆ ಆ ಗುಣಗಳಿಗೆಲ್ಲ ಅತೀತವಾದದ್ದು. ಇದಕ್ಕೆ ಸತ್ವ ಅಂತ ಹೇಳಿದ್ರು ಕೂಡ ಇದು ಶುದ್ಧ ಸತ್ವ.
ಆ ಯಾವುಗಳ ತ್ರಿಗುಣಗಳ ಅಂಟು ಇಲ್ಲದಂತಹದ್ದು. ಅದಕ್ಕೇನೆ ಇದನ್ನ ಕಲಂಗ ಪೆರುನಹರ್ ಅಂದ್ರು. ಆ ವೈಕುಂಠ ದಿವ್ಯ ವಿಭೂತಿ ಅಂತ ಹೇಳೋದು ಇದಕ್ಕೇನೆ. ಅದು ತ್ರಿಗುಣವಾಗಿದ್ದಕ್ಕೆ ಸೆಲ್ಲ. ಅಪ್ರಾಕೃತ ಹೆಸರು ಅದಕ್ಕೆ, ಪ್ರಕೃತಿಗೆ ಸೇರಿದ್ದಲ್ಲ. ಅಪ್ರಾಕೃತ, ಅಪರಾಜಿತ, ಕಲಂಗ ಪೆರುನಹರ್, ಅಯೋಧ್ಯ, ಸಾಕೇತ, ಈ ಎಲ್ಲ ಹೆಸರುಗಳು ವೈಕುಂಠಕ್ಕೆ. ಭಗವಂತನ ದಿವ್ಯ ವಿಗ್ರಹವೂ ಕೂಡ ಅಷ್ಟೇ. ಆ ಮೋಕ್ಷ ಆ ಸ್ಥಳ ಒಂದೇ ಅಲ್ಲ, ಅದು ಕೂಡ ಶುದ್ಧ ಸತ್ವಮಯವಾದದ್ದು. ಶುದ್ಧ ಸತ್ವವು ಅಚೇತನವಾದರೂ ತ್ರಿಗುಣ ಮತ್ತು ಕಾಲಕ್ಕಿಂತ ವಿಲಕ್ಷಣವಾದದ್ದು. ಈಶ್ವರನ ದಿವ್ಯ ಮಂಗಳ ವಿಗ್ರಹದ ನಿರೂಪಣೆಯಲ್ಲಿ ಅದನ್ನು ಸೇರಿಸೋದ್ರಿಂದ 3 ಚೇತನಗಳು, ಅವ್ಯಕ್ತ, ವ್ಯಕ್ತ ಮತ್ತು ಕಾಲ ಅಂತ ಹೇಳಿದೆ ಅಂತಾರೆ. ತ್ರಿಗುಣ ಕಾಲ ಶುದ್ಧ ಸತ್ವಂಗಳ್ என்கிற 3ஐயும் த்ரிவித அச்சேதனங்கள் என்று சிலர் நிர்வகிப்பார்கள். இவத்தை அச்சித்துகள் என்று அச்சேதனங்கள் என்றும் சொன்னது ಇವತ್ತಕ್ಕೆ ಜ್ಞಾನಾಶ್ರಯತ್ವಂ ಇಲ್ಲಾಮಯಾಡಿಯಾಹ ಅಂತಂದ್ರು. ನಿರ್ದೇಶಕರ ಮಾತು. ತ್ರಿಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಕಾಲ ಮತ್ತು ಶುದ್ಧ ಸತ್ವ ಎಂಬ ಈ 3 3 ವಿಧವಾದ ಅಚೇತನಗಳು ಅಂದ್ರೆ ಎಂದು 3 ವಿಧವಾದ ಅಚೇತನಗಳು ಅಂತ ಕೆಲವರು ನಿರ್ವಾಹ ಮಾಡ್ತಾರೆ, ವ್ಯಾಖ್ಯಾನ ಮಾಡಬೇಕಾದ್ರೆ. ಇವುಗಳನ್ನು ಅಚಿತ್ತುಗಳು ಎಂದು, ಅಚೇತನಗಳೆಂದು ಹೇಳೋದು ಇವುಗಳಿಗೆ ಜ್ಞಾನಾಶ್ರಯತ್ವವು ಇಲ್ಲದೆ ಇರುವುದರಿಂದಲಾಗಿದೆ. ಈಗ ಅಚೇತನ ಅಂದಿಕ್ಕೂ ಚೇತನಕ್ಕೂ ಅಚೇತನಕ್ಕೂ ಏನೋ ಆ ಉಸಿರಿಲ್ಲ, ಪ್ರಾಣ ಇಲ್ಲ ಅಷ್ಟಕ್ಕಾಗಿ ಅಂತಲ್ಲ. ಜ್ಞಾನ ಇಲ್ಲದ್ದು ಪ್ರಕೃತಿ, ವ್ಯಕ್ತವೋ ಅವ್ಯಕ್ತವೋ ಮತ್ತೆ ಕಾಲ, ಇವಕ್ಕೆ ಜ್ಞಾನ ಅನ್ನೋದಿಲ್ಲ. ಕಾಲದ ಬಗ್ಗೆ ಜ್ಞಾನ, ಕಾಲಜ್ಞಾನ ಅಂತ ಬರೆದ್ರ ಇವರು ಯಾರು, ಕೈವಾರ ತಾತಯ್ಯ ಒಂದು ಗ್ರಂಥ ಬರೆದಿದ್ರು, ಕಾಲಜ್ಞಾನ ಅಂತ. ಕಾಲದ ಬಗ್ಗೆ ಅಂದ್ರೆ ಮುಂದೆ ಮುಂದೆ ಏನೇನಾಗತ್ತೆ ಅನ್ನೋದು ಹೇಳಿದ್ದು. ಬೇಸಿಕ್ ಆಗಿ ನೀವು ಕಾಲ ಅನ್ನೋದನ್ನು ತಗೊಂಡಾಗ ಅದು ಅದ್ರವ್ಯ, ಅದರಲ್ಲಿ ಸೇರುತ್ತೆ. ಅದೊಂದು ಇದಕ್ಕೆ ಅಚೇತನ ಇದರಲ್ಲೇ ಸೇರುವಂತಹದ್ದು. ಯಾಕೆ ಅಂತಂದ್ರೆ ಜ್ಞಾನಾಶ್ರಯ ಇಲ್ಲ. ಈಗ ಚೇತನಕ್ಕೆ ಹೇಗೆ ಅಂತಂದ್ರೆ, ಚೇತನರಿಗೆ ನಾನು ಇದನ್ನ ತಿಳಿದೆ, ಆ ಅರಿವಿದೆ, ಇದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಅರಿವು, ಇವೆಲ್ಲ ಉಂಟಾಗುವಂಥದ್ದು. ಅಚಿತ್ತು ಮತ್ತು ಅಚೇತನ ಎಂಬುದಕ್ಕೆ ಜ್ಞಾನಾಶ್ರಯತ್ವ ಇಲ್ಲ, ಅಂದರೆ ಅವುಗಳಿಗೆ ತಿಳಿಯುವ ಸಾಮರ್ಥ್ಯ ಇಲ್ಲ. ಶುದ್ಧ ಸತ್ವವು ಜ್ಞಾನಾತ್ಮಕ ಎಂದು ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ಆದರೂ ಅದಕ್ಕೆ ಜ್ಞಾನಾಶ್ರಯತ್ವ ಇಲ್ಲದ್ದರಿಂದ ಕೆಲವರು ಅದನ್ನು ಅಚೇತನ ಅಂತ ಹೇಳಿ ತ್ರಿಗುಣ, ಕಾಲ ಮತ್ತು ಶುದ್ಧ ಸತ್ವಗಳನ್ನ 3 ವಿಧವಾಗಿ ಅಚೇತನಗಳು ಅಂತ ಪ್ರತಿಪಾದಿಸ್ತಾರೆ. ಈಗ ಸ್ವಾಧೀನ ತ್ರಿವಿಧ ಚೇತನ ಅಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ, ಈ ಶ್ರೀರಂಗ ಗದ್ಯ, ವೈಕುಂಠ ಗದ್ಯ, ಗದ್ಯತ್ರಯದಲ್ಲಿ ಆರಂಭ ಮಾಡ್ಬೇಕಾದ್ರೆ ರಾಮಾನುಜರು ಈ ಪದಗಳನ್ನು ಬಳಸ್ತಾರಲ್ಲ, ಅದರಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಮುಂದಕ್ಕೆ ಅಪ್ರಾಕೃತ அச்சித் என்று ஒன்றை சொல்லலாமோ? அப்ராகிருதமான ஆத்மாவை போல சித் என்ன வேண்டாவோ என்ற சோத்தியத்திற்கு பிராகிருதங்களன்றிக்கே அச்சித்துக்களாயிருக்கிற காலாதிகளை திருஷ்டாந்தமாக்கி பரிகாரம் சொல்லுவது. ಅಪ್ರಾಕೃತ, ಅಚಿತ್ ಎಂದು ಒಂದು ಪದಾರ್ಥನ ಹೇಳಲು ಸಾಧ್ಯವೋ? ಈಗ ಅಪ್ರಾಕೃತ, ಈ ಪದಗಳೆಲ್ಲ ಸ್ವಲ್ಪ ನಿಮಗೆ ಮನಸ್ಸಿಗೆ ಚೆನ್ನಾಗಿ ಬರಬೇಕು. ಅಪ್ರಾಕೃತ ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ್ದಲ್ಲ, ಅಂದ್ರೆ ತ್ರಿಗುಣಗಳಿಗೆ ಅತೀತವಾದದ್ದು ಅಪ್ರಾಕೃತ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳೆಲ್ಲ ಏನು ಅದರಲ್ಲಿ ಇಲ್ಲ. ಈಗ ಇದು ತ್ರಿಗುಣ ದ್ರವ್ಯ, ಕುರ್ಚಿ, ಬೆಂಚು ರಜೋಗುಣದ್ದು, ಇನ್ನೊಂದು ತಮೋಗುಣದ್ದು ಅಂತ ಏನಾದ್ರು ಕ್ಯಾಟಗರೀಸ್ ಉಂಟು ಅವುಗಳಲ್ಲಿ? ಅಪ್ರಾಕೃತವಾದದ್ದು. ಅಚಿತ್ ಎಂದು ಒನ್ನೇ ಸೊಲ್ಲಲಾಮೋ ಅಂತಂದ್ರೆ ಅದಕ್ಕೆ ಏನು ಹೇಳ್ತಾರೆ? ಅಪ್ರಾಕೃತ ಅಚಿತ್ ಎಂಬ ಒಂದು ಪದಾರ್ಥವನ್ನು ಹೇಳಲು ಸಾಧ್ಯವೋ? ಅಪ್ರಾಕೃತವಾದ ಆತ್ಮನಂತೆ ಪ್ರಕೃತಿ ಏನು? ಈಗ ಆತ್ಮ, ಜೀವಾತ್ಮ, ಅದು ಪ್ರಕೃತಿಗೆ ಸೇರಿದ್ದ ಅಥವಾ ಅಪ್ರಾಕೃತವ ಅಂತಂದ್ರೆ ಪ್ರಕೃತಿಗೆ
ಅದು ಸೇರಿಲ್ಲ. ಕರ್ಮಯುತವಾಗಿ ಇದ್ರಲ್ಲಿ ಬಂದಿದೆ ಅಷ್ಟೇ. ಶರೀರಕ್ಕೆ ಬರುವಂತಹದ್ದು ಗುಣಗಳನ್ನು ನೀವು ಹೇಳ್ಬೇಕಾರೆ, ಈಗ ಒಬ್ಬ ಸಾತ್ವಿಕ, ಒಬ್ಬ ರಾಜಸ, ಒಬ್ಬ ತಾಮಸ, 3 ಜನ ಇದ್ದಾರೆ. ಅವರನ್ನು ಆಯಾಯ ಶರೀರಗಳನ್ನು ಬಿಟ್ಬಿಡಿ, ಬರೀ ಆತ್ಮ ಅಂತ ತಗೊಳ್ಳಿ. ಆತ್ಮಕ್ಕೆ ಇದು ಸಾತ್ವಿಕ, ಇದು ರಾಜಸ, ಇದು ತಾಮಸ ಆತ್ಮ ಅಂತಿದೆಯೋ? ಆತ್ಮ ಅಷ್ಟೇ. ಅವನ ಕರ್ಮದಿಂದ ಆಯಾಯ ಶರೀರದಲ್ಲಿ ಹೋಗಿದ್ದಾನೆ. ಇವನು ಮಾಡಿದ ಗುಣಗಳು, ಕೆಲಸಗಳಿಂದ ಅವನಿಗೆ ಅದು ಸಾತ್ವಿಕನಾಗಿ ಅಥವಾ ತಾಮಸಿಯಾಗಿ ರಾಜಸಿಯಾಗಿ ಬರುವಂತಹದ್ದು. ಗುಣಗಳ ಪ್ರವೃತ್ತಿಯಿಂದ ಇವನು ಮಾಡುವ ಕೆಲಸದಿಂದ ಅವನಿಗೆ ಆಯಾಯ ಶರೀರಗಳು, ಆಯಾಯ ಚಿಂತನೆಗಳು ಬರೋದು. ಇದಕ್ಕೆ ಬಹಳ ಹಿಂದೆನೆ ಹೇಳಿದ್ದೆ ನಾನು, ಇಲ್ಲಿ ಯಾರು ಪೂರ್ವ ಸಾತ್ವಿಕರು ಅಂತಿಲ್ಲ, ಇಲ್ಲ ಪೂರ್ವ ತಾಮಸಿಗಳು ಅಂತಿಲ್ಲ. ಶರೀರ ಪಡೆದ ಎಲ್ಲರಲ್ಲೂ ಕೂಡ ಈ ತ್ರಿಗುಣಗಳು ಇರುತ್ತವೆ. ಆದರೆ ಸಾತ್ವಿಕನಾಗಿರುವನಲ್ಲಿ ಸತ್ವಗುಣ ವೃದ್ಧಿಯಾಗುವುದಕ್ಕೇನೋ ಆ ರೀತಿಯಲ್ಲಿ ಅವನು ಬಾಳ್ವೆಯನ್ನು ನಡೆಸ್ತಾನೆ. ರಾಜಸ ತಾಮಸ ಪ್ರಕೃತಿಗಳಿಂದ ದೂರ ಇರ್ತಾನೆ. ಸತ್ವಗುಣವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನು ಪ್ರಯತ್ನನೋ ಅದು ಮಾಡ್ತಾನೆ. ಅದೇ ರಾಜಸಿ ಆ ಗುಣವನ್ನೇ ಪ್ರಧಾನವಾಗಿ ಇಡೋದು. ಕ್ಷತ್ರಿಯ ತೇಜಸ್ಸು ಇದು ಎಲ್ಲ, ಇನ್ನೊಬ್ಬ ಬಂದ್ರೆ ಹಿಡ್ಕೊಂಡು ಬಡಿತೀನಿ, ಕೊಲ್ತೀನಿ, ಮಾಡ್ತೀನಿ, ಶತ್ರುವನ್ನು ಜಯಿಸ್ತೀನಿ, ಅದು ತಾಮಸಿ. ಆಲಸಿ ಅವನು ಇನ್ನೊಬ್ರಿಗೆ ಏನಾಯ್ತು ಏನೋ ನೋಡಲ್ಲ, ಅವನ ಸೌಖ್ಯ ಏನೋ ಅವನು ಅಷ್ಟೇ. ದೇವರು ಇಲ್ಲ, ಮತ್ತೊಂದು ಇಲ್ಲ, ತಿಂತಾ ಇರಬೇಕು, ಇದಾಗಿರಬೇಕು, ಕೈಗೇನು ಬೇಕೋ ಅದು. ತಮೋ ಗುಣದಲ್ಲಿ ಪ್ರಧಾನವಾದದ್ದು. ಈ ರೀತಿಯಲ್ಲಿ ಗುಣಗಳು, ಅವರು ತಿನ್ನುವ ಆಹಾರ, ಅವರ ಜೀವನ ರೀತಿ ಎಲ್ಲವೂ ಕೂಡ ಅದು ಕಾಂಟ್ರಿಬ್ಯೂಟ್ ಆಗುತ್ತೆ. ಸಾತ್ವಿಕ ರಾಜಸ್ನ ಆಗ್ಬೋದಾ, ತಾಮಸಿ ಆಗ್ಬೋದೋ? ಖಂಡಿತ ಆಗ್ಬೋದು. ಈಗ ಒಬ್ಬ ಸಾತ್ವಿಕ ಇದ್ದ, ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡ್ತಾ ಇದ್ದ. ಅಯ್ಯೋ ಇದೆಲ್ಲ ಬೇಡ, ನಿಧಾನಕ್ಕೆ ಎದುರಾಯಿತು. 10 ಗಂಟೆಗೆ ಎದ್ದು, ಸರಿ 10 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಮೇಲೆ ಇವತ್ತು ಅಯ್ಯೋ ಸಂಧ್ಯಾವನ್ನೇ ಬೇಡ, ಇವತ್ತು ಆರಾಧನೆ ಬೇಡ, ಇವತ್ತು ಇನ್ನೊಂದೇ ಬೇಡ, ಇದೆಲ್ಲ ಮೊಟಕ್ ಮಾಡಿಕೊಂಡು ಅದನ್ನೇ ದಿವಸ ಅಭ್ಯಾಸ ಮಾಡ್ಕೊಂಡ್ಬರೋದು. ಅಂದರೆ ತಮೋ ಗುಣ ಹೆಚ್ಚಿಗೆ ಆಗುವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ಅದು ಚೆನ್ನಾಗಿದೆ, ದಿವಸಾಲು ಮಸಾಲೆ ದೋಸೆ ತಿನ್ನೋಣ. ಆ ಮಸಾಲೆ ದೋಸೆ ದಿನ ತಿಂದಿದ್ದೇನು ಅಂದರೆ ತಮೋ ಗುಣ ಜಾಸ್ತಿ ಆಗುತ್ತೆ, ಸತ್ವಗುಣ ಏಳುವುದಕ್ಕೆ ಬಿಡೋದಿಲ್ಲ ಅದು. ಹೀಗೆ ಸಾತ್ವಿಕನಾದವನು ತಾಮಸಿ ಆಗ್ಬೋದು. ಯಾವ್ದ್ರಿಂದ? ಅವನು ತಿನ್ನೋ ಆಹಾರ, ಅವನು ನಡೆಯುವಂಥ ವಿಧಾನಗಳು ಇದರಿಂದ. ಹಾಗೇನೆ ಒಬ್ಬ ತಾಮಸಿ ಆದವನು ಸಾತ್ವಿಕನೂ ಆಗ್ಬೋದು, ರಾಜಸಿ ಆದವನು ತಾಮಸಿ ಇದಾಗ್ಬೋದು. ಅರಿವನ್ನು ಇಟ್ಕೊಂಡು ಗಣಿಸ್ಬೇಕಾದ್ದು. ಹಾಗಾಗಿ ಈಗ ಭಗವಂತ ಅದನ್ನೆಲ್ಲ ಮಾಡಲಿ ಅಂತಂದ್ರೆ ಇಲ್ಲ, ಅವನು ಅವಕಾಶ ಕೊಟ್ಬಿಟ್ಟಿದ್ದಾನೆ. ಅವನು ತೋರಿಸ್ತಾನೆ, ಇದು ರಾಜಸ, ಇದು ಸಾತ್ವಿಕ, ಇದು ಅಂತ. ಈ ತಾಮಸ ಆಹಾರ ತಿನ್ನಬಾರ್ದು, ತಿಂದ್ರೆ ನಿನಗೆ ತಮೋಗುಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಶಾಸ್ತ್ರಗಳಲ್ಲಿ. ಆಹಾರ ನಿಯಮ ಪಾಲಿಸಿದ್ರೆ ನಿಮ್ಮ ನಿಮ್ಮ ಮನಸ್ಸು ಇದು ಎಲ್ಲ ಸಾತ್ವಿಕವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಅಯ್ಯೋ ಅವ್ರು ಹೇಳ್ಕೊಳ್ಳಿ, ಈರುಳ್ಳಿ ತಿಂದೆ ಇರ್ಲಿಕ್ಕಾಗತ್ತಾ ಅಂದ್ರೆ ತಿನ್ನಿ, ಅದರಿಂದ ಏನು ಬರುತ್ತೋ ಅದನ್ನ ಅನುಭವಿಸಿ. ಈ ತರ ಗುಣಗಳು, ಅದಕ್ಕೆ ಪ್ರವೃತ್ತಿಯಾಗುವಂಥ ಆಹಾರ ಪದಾರ್ಥಗಳು, ಅಥವಾ ಆ ರೀತಿಯ ಜನಗಳ ಒಡನಾಟ. ಸಜ್ಜನರ ಸಂಘ ಯಾಕೆ ಬೇಕು? ಅಲ್ಲಿ ಸತ್ವಗುಣ ಇದೆ, ಅಂತ ಮಧ್ಯದಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ನಾನು, ನಂದು, ಅದ್ದು ಇದ್ದು, ಆಸ್ತಿ ಪಾಸ್ತಿ ಇವೆಲ್ಲ ಮಾತುಗಳು ಬರೋಲ್ಲ. ಭಗವಂತನ ಬಗ್ಗೆ ಚಿಂತನೆ ಬರುತ್ತೆ. ಹೀಗೆ ನಮ್ಮ ಬಾಳನ್ನು ನಾವು ಯಾವ ರೀತಿನಲ್ಲಿ ಯಾವುದನ್ನು ತೋರಿಸ್ಕೊಳ್ತೀವಿ, ಅದರಲ್ಲಿ ಈ ಗುಣಗಳಲ್ಲಿ ಸತ್ವಗುಣದಲ್ಲೇ ಇರೋ ಪ್ರಯತ್ನ ಪಟ್ರೆ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಇವ್ರ ಜೊತೆ ಫ್ರೆಂಡ್ಶಿಪ್ಪು, ಏನ್ ಮಾಡೋದು, ಅವನ ಜೊತೆ ಹೋದೆ, ಅವನು ಅದನ್ನು ತಿನ್ನೋಣ ಅಂದ, ಅದ್ರ ಜೊತೆಗೆ ತಿಂದೆ ಮಾಡಿದೆ ಅಂತ ಹೋದ್ರೆ ಹಾಳಾಗೋದು ಕೂಡ. ಎರಡಕ್ಕೂ ಕೂಡ ಯಾರು ಕಾರಣ? ಅವ ಫ್ರೆಂಡ್ಶಿಪ್ ಅದೇ ಕಾರಣ ಅಂತೀರಾ? ಇಲ್ಲ, ಇವನ ಮನಸ್ಸು ಬಿಟ್ಟಿದ್ದಾನೆ. ಇವನು ಅದನ್ನ ಅವಾಯ್ಡ್ ಮಾಡ್ಬೋದಿತ್ತಲ್ಲ, ಆ ವಿವೇಕ ಭಗವಂತ ಕೊಟ್ಟಿದ್ದ. ಈ ರೀತಿ ಗುಣಗಳು, ಅವುಗಳ ಪ್ರಭಾವ ನಮ್ಮ ಮೇಲೆ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕಾಗಿ. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ಪಾಪದ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸಿದೆ, ಒಳ್ಳೆಯ ಕೆಲಸದಲ್ಲೇ ನೀನು ನಿಯಮಿಸು ನನ್ನನ್ನ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆ. ನನಗೆ ಸತ್ವಗುಣಗಳ ಸಾತ್ವಿಕರ ಒಡನಾಟ ಅದು ಉಂಟಾಗ್ಲಿ, ಸಜ್ಜನರ ಸಹವಾಸ ಉಂಟಾಗ್ಲಿ, ಸತ್ಚಿಂತನೆಗಳು ಸದಾ ನನ್ನ ಮನಸ್ಸಿನಲ್ಲಿ ಬರಲಿ. ಈ ರೀತಿ ನಾವು ಪ್ರಯತ್ನ ಪಟ್ರೆ ಸಾಧ್ಯವಾಗತ್ತೆ. ಹಾಗಾಗಿ ಅಪ್ರಾಕೃತ ಅಚಿತ್ ಎಂಬ ಒಂದು ಪದಾರ್ಥ ಹೇಳಲು ಸಾಧ್ಯವಂದ್ರೆ, ಅಪ್ರಾಕೃತವಾದ ಆತ್ಮನಂತೆ ಅದನ್ನು ಚಿತ್ ಅಂತ ಹೇಳ್ಬೇಕಲ್ವೇ ಎಂಬ ಈ ಚೋದ್ಯಕ್ಕೆ, ಪ್ರಶ್ನೆ, ಸಂದೇಹಕ್ಕೆ ಪ್ರಾಕೃತಗಳಲ್ಲದೆ ಅಚಿತ್ತುಗಳಾಗಿರುವ ಕಾಲ ಮೊದಲಾದವುಗಳನ್ನ ದೃಷ್ಟಾಂತವಾಗಿ ತೋರಿಸಿ ಪರಿಹಾರ ಹೇಳಬೇಕು.
ಶುದ್ಧ ಸತ್ವವು ಅಪ್ರಾಕೃತವಾದದ್ದು. ವೈಕುಂಠ ಕಳಂಗಾಪೆರುನಹರ್, ಬದಲಾವಣೆನೇ ಹೊಂದೋದಿಲ್ಲ ಅದು. ಈ ಪ್ರಕೃತಿನಲ್ಲಿ ಪರಿಣಾಮಗಳು ಉಂಟಾಗುತ್ತೆ. ಸೃಷ್ಟಿ ಉಂಟಾಯಿತು, ಮಳೆ, ಇದ್ರದ್ದೆಲ್ಲ ಒಂದು ಪ್ರವಾಹ ಇದು ಬಂದಾಗ ಅದು ನಾಶವಾಯಿತು. ಈ ಥರದ್ದೆಲ್ಲ ಇಲ್ಲ, ಅಪ್ರಾಕೃತ. ಆದ್ದರಿಂದ ಅದನ್ನು ಅಚೇತನರಲ್ಲಿ ಸೇರಿಸಲಾಗದು, ಪ್ರಕೃತಿಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ. ಆದ್ರಿಂದ ಶುದ್ಧ ಸತ್ವವನ್ನ ಅಚೇತನದಲ್ಲಿ ಸೇರಿಸಲಾಗುವುದಿಲ್ಲ. ಆತ್ಮದಂತೆ ಅಪ್ರಾಕೃತವಾದದ್ದರಿಂದ ಅದನ್ನು ಚಿತ್ ಎಂದೇ ಹೇಳಬೇಕು ಅಲ್ಲವೇ ಅಂತ ಕೆಲವರು ಸಂದೇಹ. ಅದಕ್ಕೆ ಪರಿಹರಿಸ್ತಾರೆ, ಅಪ್ರಾಕೃತವಾದದ್ದೆಲ್ಲ ಚಿತ್ತು ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಕಾಲವು ಸಹ ಅಪ್ರಾಕೃತವಾದದ್ದೇ, ಆದರೆ ಕಾಲವು ಅಚೇತನವೇ ಎಂಬುದರಲ್ಲಿ ಸಂದೇಹ ಇಲ್ಲ. ಹಾಗೆಯೇ ಶುದ್ಧ ಸತ್ವವು ಅಪ್ರಾಕೃತವಾದರೂ ಕೂಡ ಅದನ್ನು ಜ್ಞಾನಾತ್ಮಕ ಎಂದು ಹೇಳಿದ್ರು ಅದಕ್ಕೆ ಜ್ಞಾನ ಆಶ್ರಯತ್ವ ಇಲ್ಲದೆ ಇರೋದ್ರಿಂದ ಅಚಿತ್ ಅಂತ ಹೇಳೋದರಲ್ಲಿ ವಿರೋಧ ಇಲ್ಲ ಅಂತ ಸಮಾಧಾನವನ್ನು ದೇಶಿಗರು ಹೇಳ್ತಾರೆ. ಮುಂದಕ್ಕೆ, ಅಚೇತನತ್ವ ಉಂಡಾಯಿರುಕ್ಕ ಜ್ಞಾನರೂಪತ್ವ ವಚನ ಬಲತ್ತಾನೆ ಧರ್ಮಭೂತ ಜ್ಞಾನತ್ತಿರ್ಕು ಪೋಲೆ ಶುದ್ಧ சத்வத்திற்கும் சித்தியம் சப்த வாச்சியத்துவம் வாச்சியத்துவமும் உண்டு என்று சிலர் சொல்லுவார்கள். இங்கு அச்சேதனத்துவம் ஒரு ஞானத்திற்கு ஆಶ್ರಯಂ ಅಲ್ಲಾದ ಧರ್ಮಭೂತ ಜ್ಞಾನத்திற்கும் ಸಮಾನಂ. ಇದು ತ್ರಿವಿಧ ಚೇತನ ಉಪಪಾದನத்திலே விசேஷணமாய்க்கொண்டு பிரதிபாதித்தம். ஆகையாலே பிரிய சொல்லப்பட்டதில்லை. சர்வ வஸ்துக்களுக்கும் சாதர்மியமும் வைதர்மியமும் ಪ್ರಮಾಣ ನಿಯತಮಾಹಿಯಾಲೆ ಯಥಾ ಪ್ರಮಾಣಂ ಅಂಗೀಕಾರ್ಯಂ. ಅಚೇತನತ್ವ ಉಂಟಾಗಿರಲು ಜ್ಞಾನರೂಪತ್ವ ಎಂಬ ವಚನದ ಬಲದಿಂದ ಧರ್ಮಭೂತ ಜ್ಞಾನದಂತೆ ಶುದ್ಧ ಸತ್ವಕ್ಕೂ ಚಿತ್ ಎಂಬ ಶಬ್ದವಾಚ್ಯತ್ವ ಉಂಟು ಅಂತ ಕೆಲವರು ಹೇಳಿದ್ರು. ಈಗ ಧರ್ಮಭೂತ ಜ್ಞಾನ ಅಂದ್ರೆ ಏನು? ಎಲ್ಲ ಶುದ್ಧವೇದ ಅಂತ ಇದು ಅರ್ಥವಾಗಲ್ಲ, ಅಯ್ಯೋ ನಮಗೆಲ್ಲ ಅಂತ ಬಿಟ್ಟು ಬಿಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಹಿಂದೆ ಹೇಳಿದ ಉದಾಹರಣೆನೇ ಅದನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಅವಾಗ ನಿಮ್ಗೆ ಇದಾಗುತ್ತೆ. ಇವಾಗ ಕಲ್ಲು ಸಕ್ಕರೆ ಇದೆ, ಕಲ್ಲು ಸಕ್ಕರೆ, ಕಲ್ಕಟ್ಟಿ, ಕಲ್ಕಂಡ್. ಆ ಕಲ್ಲು ಸಕ್ಕರೆ ಬಾಯಿಗೆ ಇಟ್ಕೊಂಡು ನೋಡಿದ್ರೆ ಸಿಹಿಯಾಗಿರುತ್ತೆ. ಕಲ್ಲು ಸಕ್ಕರೆ ಸಿಹಿ ಅನ್ನೋ ಜ್ಞಾನ ಕಲ್ಲು ಸಕ್ಕರೆಗುಂಟಾ? ಇದು ಅಚೇತನ. ಕಲ್ಲು ಸಕ್ಕರೆಗೆ ತಾನು ಸಿಹಿಯಾಗಿದ್ದೀನಿ ಅಂತ ಗೊತ್ತಾಗುತ್ತೋ? ಕಲ್ಲು ಸಕ್ಕರೆಯನ್ನ ತಿಂದವರು ಇದು ಕಲ್ಲು ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕಿದೆಯೋ? ಇದನ್ನೇನೆ ಹೇಳೋದವರು ಜ್ಞಾನ ಅಂತ ಹೇಳೋದು. ಅಂದ್ರೆ ಈಗ ಒಂದು ವಸ್ತು, ಈಗ ಆತ್ಮ, ನಾನು ಜ್ಞಾನಿ, ನಾನು ಅಜ್ಞಾನಿ, ನಾನು ಅಲ್ಪಜ್ಞಾನಿ, ಈ ಅರಿವು ಉಂಟಾಗತ್ತಲ್ಲ. ಹೇಗೆ ಗೊತ್ತಾಗತ್ತೆ ಅಂದ್ರೆ ಈ ಧರ್ಮಭೂತ ಜ್ಞಾನದಿಂದ ಅವನಿಗೆಲ್ಲ ತಿಳಿಯುತ್ತೆ. ಅಂದ್ರೆ ಆತ್ಮದ ಸ್ವರೂಪ ಕೇವಲ ಜ್ಞಾನ ಸ್ವರೂಪ ಅಲ್ಲ, ಜ್ಞಾನ ಗುಣಕನೂ ಸಹ. ನಾನು ಜ್ಞಾನಿ, ನಾನು ಅಜ್ಞಾನಿ ಅನ್ನೋದನ್ನು ತಿಳಿತಾನೆ ಆತ್ಮ. ಕಲ್ಲು ಸಕ್ಕರೆಗೆ ಅದು ಗೊತ್ತಾಗಲ್ಲ. ಅದು ತಾನು ಸಿಹಿಯಾಗಿದ್ದೀನಿ ಅಂತ ತಿಳಿವಿದೆಯೋ ಅದಕ್ಕೆ? ಅಥವಾ ಸಿಹಿ ಇಲ್ಲ ಕಹಿಯಾಗಿದ್ದೀನಿ ಅಂತಾಗಲಿ ಏನೂ ಇಲ್ಲ. ಇದೇನೆ ನಮಗೂ ಅದ್ವೈತಕ್ಕೂ ಬರೋ ವ್ಯತ್ಯಾಸ. ಅವರು ಕೇವಲ ಶುದ್ಧ, ಅವನು ಯಾವ ಗುಣ ರೂಪ ಏನೂ ಇಲ್ಲ, ಶುದ್ಧ ಜ್ಞಾನ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಈಗ ನೋಯರ್ ಇರಬೇಕು, ನಾಲೆಡ್ಜ್, ಎರಡು ಬರುವಂತಹದ್ದು. ಧರ್ಮಭೂತ ಜ್ಞಾನದಿಂದ ಇವನು ಎಲ್ಲವನ್ನು ಸುತ್ತಲೂ ಇರೋದನ್ನು ತಿಳಿತಾನೆ. ನಾನು ಜ್ಞಾನಿ, ಈಗ ಈ ಕುರ್ಚಿ ಇದು ಅಚೇತನ, ಈ ಜ್ಞಾನ ನಮ್ಗೆ ಹೆಂಗುಂಟಾಗತ್ತೆ? ದಿಸ್ ಈಸ್ ಧರ್ಮಭೂತ ಜ್ಞಾನ. ಆತ್ಮನಿಗೆ ಧರ್ಮಭೂತ ಜ್ಞಾನದಿಂದ ತಾನು ಇವುಗಳಿಗಿಂತ ಬೇರೆ ಅನ್ನೋದು ಅರಿವು ಉಂಟಾಗತ್ತೆ. ಅದ್ವೈತದಂತೆ ಹೇಳಿದ್ರೆ ಭಗವಂತ ಕೇವಲ ಸಕ್ಕರೆ ಕಟ್ಟಿ, ಸಕ್ಕರೆ ಕಟ್ಟಿಗೆ ಸಕ್ಕರೆ ಕಟ್ಟಿ ಸಿಹಿಯಾಗಿದೆ ಅನ್ನೋದು ಗೊತ್ತೋಗು. ಹಾಗೆ ಭಗವಂತನು ಕೇವಲ ಜ್ಞಾನೈಕ ಅಂತಂದ್ರೆ ಅವನ ಜ್ಞಾನ ಗುಣಕನಲ್ಲ, ಕೇವಲ ಜ್ಞಾನ ಅಂದ್ರು. ಇದು ಸರಿಯಾಗುತ್ತೋ? ಇದೆ ಚರ್ಚೆಗಳಲ್ಲಿ ಬರುವಂತ ಧರ್ಮಭೂತ ಜ್ಞಾನ. ಅದರಂತೆ ಶುದ್ಧ ಸತ್ವಕ್ಕೂ ಚಿತ್ ಎಂಬ ಶಬ್ದವಾಚ್ಯತ್ವ ಉಂಟು ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ಅಚೇತನತ್ವವು ಜ್ಞಾನಕ್ಕೆ ಆಶ್ರಯವಲ್ಲದ ಧರ್ಮಭೂತಕ್ಕೂ ಸಮಾನವೇ ಆಗಿದೆ. ಅಚೇತನಕ್ಕೆ ಜ್ಞಾನ ಇದೆಯೋ?
ಜ್ಞಾನಕ್ಕೆ ಆಶ್ರಯವಲ್ಲದ ಧರ್ಮಭೂತಕ್ಕೂ ಸಮಾನ ಅಂತಾರೆ. ಇದು 3 ವಿಧವಾದ ಚೇತನರನ್ನ ಉಪಪಾದನೆ ಮಾಡುವಾಗ ಆ ಚೇತನರ ವಿಶೇಷಣ ಎಂದು ಪ್ರತಿಪಾದಿತವಾದ್ದರಿಂದ ಇಲ್ಲಿ ಅದನ್ನು ಬೇರೆಯಾಗಿ ಹೇಳಲಿಲ್ಲ. ಹೀಗೆ ಎಲ್ಲ ವಸ್ತುಗಳಿಗೂ ಸಾಧರ್ಮ್ಯ ಮತ್ತು ವೈಧರ್ಮ್ಯ ಪ್ರಮಾಣಗಳಲ್ಲಿ ನಿಶ್ಚಯಿಸಲ್ಪಟ್ಟಿರೋದ್ರಿಂದ ಆಯಾ ಪ್ರಮಾಣಗಳಿಗೆ ಅನುಗುಣವಾಗಿಯೇ ಅದನ್ನು ಅಂಗೀಕರಿಸಬೇಕು. ಕೆಲವರು ಶುದ್ಧ ತತ್ವವನ್ನ ಚಿತ್ ಎಂದು ಹೇಳಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ಹೇಗೆ ಅಂದ್ರೆ ಧರ್ಮಭೂತ ಜ್ಞಾನದಂತೆ ಅಂದ್ರು. ಧರ್ಮಭೂತ ಜ್ಞಾನಕ್ಕೆ ಜ್ಞಾನಾಶ್ರಯತ್ವ ಇಲ್ಲ, ಅದು ತನ್ನನ್ನು ತಾನು ತಿಳಿಯಲಾರದು, ಇನ್ನೊಬ್ಬರಿಗೆ ತಿಳಿಯಪಡಿಸ್ತಾ. ಇವಾಗ ದೀಪ ಬೆಳಕನ್ನ ಬೀರುತ್ತೆ, ದೀಪದ ಬೆಳಕಿನಲ್ಲಿ ಕತ್ತಲು ಹೋಗಿದೆ, ಇಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಜ್ಞಾನ ಉಂಟಾಗುತ್ತೆ ನಮಗೆ. ಬಿಕಾಸ್ ಲೈಟ್ ಇದೆ, ಸೊ ಅಲ್ಲಿ ಏನೋ ಇಟ್ಟಿದ್ದೀವಿ, ಇಲ್ಲಿ ಪುಸ್ತಕ ಇದೆ, ಅಲ್ಲಿದೆ ಅಂತ ಅಂದ್ಬಿಟ್ಟು. ಆ ದೀಪ ಇದೆಯಲ್ಲ, ಅದಕ್ಕೇನಾದ್ರೂ ಜ್ಞಾನ ಬರುತ್ತೋ? ಅದಕ್ಕೇನು ಜ್ಞಾನ ಇಲ್ಲ, ದೂರಿಯತ್ತಷ್ಟೇ. ಅದು ಅಚೇತನ ದ್ರವ್ಯ. ಆದ್ರೆ ನಮಗೆ ಏನು ವಸ್ತುಗಳು ಇಲ್ಲಿದೆ ಅನ್ನೋದ್ರ ಇದನ್ನ ಅರಿವನ್ನ ಉಂಟು ಮಾಡೋದಕ್ಕೆ ದೀಪ ಸಹಕಾರಿ. ದೀಪಕ್ಕೆ ಅದರಿಂದ ಏನಾದ್ರು ಉಪಯೋಗ ಉಂಟಾ? ತಾನು ಬೆಳಗೋದ್ರಿಂದ? ಇದನ್ನೇನೆ ಗಮನಿಸಬೇಕಾದದ್ದು. ತನ್ನನ್ನು ತಾನು ತಿಳಿಯಲಾರದು ಜ್ಯೋತಿ. ಇದರಲ್ಲಿ ಕೂಡ ಅಷ್ಟೇ, ತನ್ನ ಆಶ್ರಯಕ್ಕೆ ವಿಷಯಗಳನ್ನು ಪ್ರಕಾಶಪಡಿಸೋದು ಅದು ಜ್ಞಾನವೇ. ತನ್ನ ಆಶ್ರಯದಲ್ಲಿ ಇವಾಗ ಒಂದು ದೀಪ ಇಟ್ಕೊಂಡ್ರೆ ಈ ರೂಮ್ನಲ್ಲಿ ಏನೇನಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ದೀಪ ಇಲ್ದಿದ್ರೆ ಏನ್ ಗೊತ್ತಾಗುತ್ತೆ? ಏನೋ ಬರೀ ಕತ್ಲೆ, ಎಲ್ಲೇನಿದೆ ಅಂತ ಕಾಣಿಸಲ್ಲ. ಸೊ ಅದು ಜ್ಞಾನವನ್ನ ಬೇರೆಯವರಿಗೆ ತಿಳಿಸುತ್ತೆ, ಬಟ್ ತನಗೇನಿಲ್ಲ ಅದರಿಂದ. ಹಾಗೆಯೇ ಶುದ್ಧ ಸತ್ವವನ್ನ ಚಿತ್ ಎಂದೇ ಕೆಲವರು ಹೇಳೋರು. ಅದೇ ರೀತಿಯಲ್ಲಿ ಧರ್ಮಭೂತ ಜ್ಞಾನವನ್ನು ಬೇರೆಯಾಗಿ ಏಕೆ ಹೇಳಲಿಲ್ಲ ಅಂದ್ರೆ ತಿಳಿಸ್ತಾರೆ, ಅದು 3 ವಿಧ ಚೇತನರ ಉಪಪಾದನೆಯಲ್ಲಿ ವಿಶೇಷಣವಾಗಿ ಪ್ರತಿಪಾದಿಸಲ್ಪಟ್ಟಿದ್ದೆಯಾದ್ದರಿಂದ ಅದನ್ನಿಲ್ಲಿ ಸಪರೇಟ್ ಆಗಿ ಹೇಳಲಿಲ್ಲ. ಹೀಗೆ ಪದಾರ್ಥಗಳಲ್ಲಿನ ಸಾಧರ್ಮ್ಯ ವೈಧರ್ಮ್ಯಗಳ ಪ್ರಮಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಅದಕ್ಕನುಗುಣವಾಗಿಯೇ ಅಂಗೀಕರಿಸಬೇಕು ಅಂತ ಆಚಾರ್ಯರು ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಂತ ಅಭಿಪ್ರಾಯ ಭೇದಗಳು ಪ್ರಮಾಣಗಳಿಗೆ ಅನುಗುಣವಾದ್ದರಿಂದ ವಿರೋಧವಿಲ್ಲ ಅಂತ ಹೇಳ್ತಾರೆ. ನಾವು ಯಾವ್ದಾದ್ರು ಒಂದು ವಿಷಯವನ್ನ ಒಪ್ಕೊಳ್ಬೇಕಾದ್ರೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಪ್ರೂಫು, ಏನ್ ಪ್ರಮಾಣ? ಪ್ರತ್ಯಕ್ಷ ಒಂದೇನಾ? ನಾವು ನೋಡಿದ್ದನ್ನು ಮಾತ್ರ ನಾವು ನಂಬ್ತೀವಿ, ಇಲ್ದಿದ್ರೆ ನಂಬಲ್ಲ ಅಂತ ಹೇಳಿದ್ರೆ, ಗಾಂಧಿ ಇದ್ನ ನೀವು ನೋಡಿದ್ರ? ಅವನ್ನ ಪುಸ್ತಕ ಬೇಕಾದಷ್ಟಿದೆ ಅವನ ಬಗ್ಗೆ, ಇದೆಲ್ಲ ಇದೆ, ಏನು ವಿಡಿಯೋ ಇದೆಲ್ಲ ಇದೆ, ಸುಮ್ಮನೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಈ ಕಂಪ್ಯೂಟರ್ ಯುಗ, ಯಾರ್ದಂಗೆ ಏನ್ ಬೇಕಾದ್ರೂ ನಡೆಸ್ಬೋದು. ನಾನ್ ನೋಡ್ಲಿಲ್ವಲ್ಲ ಅವನಿದ್ದು. ಈ ರೀತಿ ಚರ್ಚೆಗಳು ತರ್ಕವಾದಗಳಲ್ಲಿ ಬರ್ಬೇಕಾದ್ರೆ ಆ ರೀತಿ ವಾದ ಮಾಡೋರ್ಗೆ ಅದಕ್ಕೆ ಹೇಳ್ತಾರೆ, ನಿನ್ ತಂದೆ ಅಂತ ಅಂದ್ಬಿಟ್ಟು ನೀನ್ ಹೆಂಗ್ ನಂಬ್ತೀಯ? ನೀನ್ ನೋಡಿದ್ಯೇನೋ ಅವನೇ ನಿನ್ ತಂದೆ ಆಗಿದ್ದು ಅಂತ. ಮತ್ತೆ ಯಾರ್ದು ಮಾತು ಪ್ರಮಾಣವಾಗುತ್ತೆ? ತಾಯಿ ಹೇಳ್ತಾಳೆ, ನೋಡೋ ನಿನ್ನ ಜನ್ಮಕ್ಕೆ ಕಾರಣನಾದವನು ನಿನ್ ತಂದೆ, ಅವನವನ್ನ ಗೌರವಿಸು, ಅವನಿಗೆ ರೆಸ್ಪೆಕ್ಟ್ ಕೊಡು ಅಂತ ಹೇಳಿದ್ದು ತಾಯಿಯ ಮಾತಲ್ಲಿ ಪ್ರಮಾಣ ಇಲ್ಲ. ನಾವು DNA ಟೆಸ್ಟ್ ಮಾಡೋದು ಬೇಡ, ಇನ್ನೇನಿದೆ ಪ್ರೂಫು? ಅವನೇ ನನ್ನ ತಂದೆ ಅನ್ನೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಿ ಇಬ್ಬರದು DNA ನೋಡ್ಬಿಟ್ಟು ಆಮೇಲೆ ಹೌದು ಇದು ಅವನಿಗೆ ಸೇರಿದ್ದು ಅಂತಂದ್ಬಿಟ್ಟು. ಪ್ರಮಾಣ ಏನು ಅಂದ್ರೆ ತಾಯಿಯ ಮಾತು ಅಲ್ಲಿ ಪ್ರಮಾಣ. ಹಾಗೆ ಪ್ರಮಾಣಗಳನ್ನ ನಾವು ಆಧರಿಸೋದ್ರಲ್ಲಿ 3 ವಿಧದ ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅಂದ್ರು. ಪ್ರತ್ಯಕ್ಷ ನೇರವಾಗಿ ನಮ್ಮ ಕಣ್ಮುಂದೆ ನೋಡ್ತಾ ಇರೋದಕ್ಕೆ ಇನ್ನೇನು ಪ್ರೂಫ್ ಬೇಕಾಗಲ್ಲ. ಎದುರುಗಡೆ ಕೂತಿದ್ದೀರಿ, ನೀವು ಇದ್ದೀರಿ ಅನ್ನೋದಕ್ಕೆ ಇನ್ನೇನಾದ್ರು ಆಧಾರ ಕೊಡ್ಬೇಕಾ? ಪ್ರೂಫ್ ಅನ್ನ ನೇರವಾಗಿ ಕಣ್ಮುಂದೆ ಕಾಣೋದು, ಇದು ಪ್ರತ್ಯಕ್ಷ. ಅನುಮಾನ ಅಂತಂದ್ರೆ ಈಗೆಲ್ಲೋ ದೂರದಲ್ಲಿ, ಅಷ್ಟು ದೂರದಲ್ಲಿ ಹೊಗೆ ಬರ್ತಾ ಇದೆ, ತುಂಬಾ ಹೊಗೆ ಬಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ನೀವು ಊಹಿಸುವಂತದ್ದು. ಇನ್ಫರೆನ್ಸ್, ಬೈ ಇನ್ಫರೆನ್ಸ್ ಅಂತ. ಸ್ಮೋಕ್ ಇದೆ ಅಂದ್ರೆ ದೇರ್ ಮಸ್ಟ್ ಬಿ ಫೈರ್. ಇಲ್ದಿದ್ದು ಸುಮ್ಮನೆ ಎಲ್ಲ ಕಡೆನಲ್ಲೂ ಬೆಂಕಿ ಇದೆಯೋ? ಎಲ್ಲೋ ಹೊಗೆ ಬರ್ತಾ ಇದೆ ಅಂದ್ರೆ ಅಲ್ಲೇನೋ ಬೆಂಕಿ ಇರಬೇಕು, ಇಲ್ದಿದ್ರೆ ಹೊಗೆ ಬರುತ್ತೇನೋ? ಇದನ್ನ ವೇದಕ ಇದರಲ್ಲಿ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಅನುಮಾನ ಅಂದ್ರೆ ನನ್ಗೆ ಯಾಕೋ ಅನುಮಾನ ರೀ, ಅವರೇ ತಗೊಂಡಿರ್ಬೇಕು, ಅಲ್ಲೇ ಇಟ್ಟಿದ್ದೆ, ಅವ್ರು ಇದ್ದಿದ್ದು ಒಬ್ರೇನೆ, ಇನ್ಯಾರೂ ಇರ್ಲಿಲ್ಲ. ಅದು ಸಂದೇಹ, ಡೌಟು, ಅವರೇ ಇರ್ಬೋದು ಅಂತ. ಆದ್ರೆ ಇಲ್ಲಿ ಹೇಳುವಂಥದ್ದು ಯಾವುದು ಪ್ರಮಾಣ ಅಂತಂದ್ರೆ ಹೊಗೆ ಬರ್ತಾ ಇದೆ ಅಂದ್ರೆ ಬೆಂಕಿ ಅಲ್ಲಿದೆ ಅಂತ.
ಇದು ಪ್ರತ್ಯಕ್ಷ, ಅನುಮಾನ. ಮೂರನೇದು ಶಬ್ದ. ಶಬ್ದ ಅಂದ್ರೆ ವೇದ, ವೇದಗಳು, ವೇದರಾಶಿ, ಸೌಂಡ್. ಶಬ್ದ ಪ್ರಮಾಣ, ವೇದವನ್ನು ಪ್ರಮಾಣವಾಗಿ. ವೇದದಲ್ಲಿ ಹೇಳಿದೆ ಎಲ್ಲ ಧರ್ಮಕ್ಕೂ ವೇದ. ಅಖಿಲ ಧರ್ಮ ಮೂಲಂ ವೇದ, ಅಖಿಲ ಧರ್ಮ ವೇದೋಖಿಲೋ ಧರ್ಮ ಮೂಲಂ ಅಂತಿದೆ. ಈಗ ಬೌದ್ಧರು, ಅವರು ಪ್ರತ್ಯಕ್ಷ ನಮ್ಮಂಥವ್ರು. ನಮ್ಮ ಈ ಆಧುನಿಕ ವಿಜ್ಞಾನ, ಮಾಡ್ರನ್ ಸೈನ್ಸ್ ಇದೆಯಲ್ಲ, ಅದು ಕೂಡ ಈ ಪ್ರತ್ಯಕ್ಷಕ್ಕೇನೆ ಬರುವಂಥದ್ದು. ಯಾಕೆಂದ್ರೆ ಇವು ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡಿ ಮಾಡ್ತಾರೆ ಎಲ್ಲದನ್ನು. ಇಲ್ಲ ಮೈಕ್ರೋಸ್ಕೋಪು, ಪಲಫ್ರೋಲ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ಗಳು, ಇವುಗಳಲ್ಲಿ ನೋಡ್ತಾರೆ. ಬ್ಯಾಕ್ಟೀರಿಯಾ, ವೈರಸ್ ಇದೆ, ಇದೆಲ್ಲ ಅದು ಅವ್ರಿಗೆ ಪ್ರತ್ಯಕ್ಷ ಪ್ರಮಾಣ. ಭಗವಂತನ ತೋರಿಸಿ ಆತ್ಮನನ್ನು ನೋಡ. ಈಗ ಅವ್ರು ನೋಡಿದಾರಲ್ಲ, ನಾನ್ ಲಿವಿಂಗ್ ಕ್ರೀಚರ್ಸ್ ಎಲ್ಲ ನೋಡಿದ್ದಾರೆ, ಲಿವಿಂಗ್ ಅನ್ನೋದು ನೋಡಿದ್ದಾರೆ. ಈಗ ಒಬ್ಬ ಮನುಷ್ಯ, ಅವನಲ್ಲಿ ಹಾರ್ಟ್ನಲ್ಲೂ ಆತ್ಮ ಎಲ್ಲಿದೆ? ಹೃದಯೇಸು ಪ್ರತಿಷ್ಠಿತ. ಯಾಕೆ? ಅದು ಶಬ್ದದಲ್ಲಿ ಹೇಳಿತ್ತು. ಶಬ್ದ ಅಂದ್ರೆ ವೇದ, ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ ಇವೆಲ್ಲ ಬರುವಂತಹದ್ದು. ನಾನು ಪ್ರತ್ಯಕ್ಷವಾಗಿ ನೋಡ್ಬೇಕು ಆತ್ಮನನ್ನ ಅಂತ ಅಂದ್ಬಿಟ್ಟು ಓಪನ್ ಹಾರ್ಟ್ ಸರ್ಜರಿ ಮಾಡಿ ಅಲ್ಲಿ ತೊಡ್ಕಾದ್ರೆ ಆತ್ಮ ಸಿಗುತ್ತೇನೋ? ಅದಕ್ಕೇನು ಹೇಳ್ತಾರೆ? ಆತ್ಮನನ್ನು ನೋಡ್ಬೇಕಾದ್ರೆ ಶ್ರುತ್ಯೈಕಗಮ್ಯಂ ಅಂತಾರೆ. ಪರಮಾತ್ಮನನ್ನಾಗ್ಲಿ ಜೀವಾತ್ಮನನ್ನಾಗ್ಲಿ ನೋಡ್ಬೇಕಾದ್ರೆ ಶ್ರುತಿಗಳಿಂದಲೇ, ಶ್ರುತಿಗಳ ಪ್ರಮಾಣದಿಂದಲೇ ಸಿದ್ಧವಾಗುವಂಥದ್ದು. ಅದು ಅಥಾರಿಟಿ ನಮಗೆ. ಈಗ ಬೌದ್ಧ ಧರ್ಮ ಯಾಕೆ ನಮ್ಮಲ್ಲಿ ಸೇರಲ್ಲ? ಗೌತಮ ಬುದ್ಧ 10 ಅವತಾರ ಅಲ್ಲ ಯಾಕೆ ಅಂತ ಹೇಳಿದ್ದು ಅಂದ್ರೆ, ಗೌತಮ ಬುದ್ಧ ವೇದವನ್ನು ಒಪ್ಪಲ್ಲ ಆ ಬೌದ್ಧ ಫಾಲೋಯರ್ಸ್. ಆ ಗೌತಮ ಬುದ್ಧ ಹೇಳಿದ್ದು ಧಮ್ಮ ಪದ ಅಂತಿದೆ, ಅದೇ ಅವ್ರಿಗೆ ಪ್ರಮಾಣ. ದೇ ವಿಲ್ ನಾಟ್ ಅಕ್ಸೆಪ್ಟ್ ವೇದ ಆಸ್ ಪ್ರಮಾಣ. ಅದಕ್ಕೇನು ಅಂದ್ರೆ ವೇದ ಬಾಹಿರ ಧರ್ಮಗಳು. ಜೈನ ಧರ್ಮವೂ ಅಷ್ಟೇ, ಅದು ಎಲ್ಲೇ ಉಂಟಾದ್ರೂ ಕೂಡ ಬೌದ್ಧ ಜೈನ ಧರ್ಮ ಹುಟ್ಟಿದ್ದು ಭಾರತದಲ್ಲೇ. ಆದ್ರೆ ಇಲ್ಲಿ ಇರ್ಲಿಕ್ಕಾಗಲಿಲ್ಲ, ಎಲ್ಲ ಹೋಯ್ತು ಆ ಕಡೆ. ಯಾಕೆಂದ್ರೆ ಅವರು ಪ್ರಭಾವ ಜಾಸ್ತಿ ಆದಾಗ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ವೇದದ ಪ್ರಮಾಣವನ್ನ ಸ್ಥಾಪಿಸಿ ಈ ವೇದ ಬಾಹಿರ ಮತಗಳನ್ನ, ಅವರ ಆಚರಣೆಗಳನ್ನೆಲ್ಲ ಖಂಡಿಸಿದ್ರು. ಅಹಿಂಸೆ ಅನ್ನೋದನ್ನು ಪ್ರಧಾನವಾಗಿ ತಗೊಂಡ್ಬಿಟ್ಟು ಇವರು ಯಜ್ಞ ಯಾಗದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಯಾಕೆ ಅಂದ್ರೆ ಇವ್ರಿಗೆ ಅದು ಮಾಂಸ ತಿನ್ನೋಕೆ ಇಷ್ಟ ಬ್ರಾಹ್ಮಣರಿಗೆ. ಅದಕ್ಕಾಗಿ ಇವರು ಮತ್ತೆ ಸುಮ್ಮನೆ ಬ್ರಾಹ್ಮಣ ಮಾಂಸ ತಿನ್ನೋಕಿಲ್ಲ, ಶ್ರಾದ್ದದಲ್ಲಿ ಮಾಂಸದ ಅಡಿಗೆ ಮಾಡಬಹುದು ಅಂತ ಹೇಳಿಬಿಟ್ಟು ಶ್ರಾದ್ದದಲ್ಲಿ ಒಂದು ಕುರಿನೋ ಕೋಳಿನೋ ಇದನ್ನು ತಂದು ಮಾಡ್ತಾ ಇದ್ರು. ಇದಕ್ಕೆಲ್ಲ ಎಲ್ಲಿದೆ ಆಧಾರ? ಸುಮ್ಮನೆ ಅವ್ರು ಹೇಳಿದ್ರು ಈ ಧರ್ಮ, ಹಿಂದೂ ಧರ್ಮ ಇದೆಲ್ಲ ಬೋಧಿಸುತ್ತೆ, ಅದರಿಂದ ಇದೆಲ್ಲ ನಂಬೇಡಿ ಹಾಗೆ ಹೀಗೆ ಅಂತ. ಅವರ ಉಪಟಳ ಜಾಸ್ತಿ ಆದಾಗ ವೇದದ ಪ್ರಮಾಣವನ್ನ ಆಧಾರವಾಗಿಟ್ಕೊಂಡು ವಾದಗಳಲ್ಲಿ ಜಯಿಸಿ ವೇದ ನಮಗೆ ಪ್ರಮಾಣ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದು. ಹಾಗಾಗಿ ಬೌದ್ಧ ಧರ್ಮ, ಜೈನ ಧರ್ಮ ಇವೆಲ್ಲ ಕಾಲ್ ಕಿತ್ಕೊಂಡು ಹೋಯ್ತು ಬೇರೆ ಬೇರೆ ಚೀನಾ, ಜಪಾನು, ಇಂಡೋನೇಷ್ಯಾ ಅಂತ ಕಡೆಗಳಿಗೆ. ಹುಟ್ಟಿದ್ದಿಲ್ಲೇ ಆದ್ರೂ ಕೂಡ ಆ ಗಯೆ, ಬುದ್ಧ ಗಯೆ, ಅವನಿಗೆ ಜ್ಞಾನೋದಯ ಆದಂತಹ ಸ್ಥಳ. ಅವನು ಮೊದಲೇ ಇದು ಮಾಡಿದ್ದು ಇದರಲ್ಲಿ ಏನು ಸಾರಾನಾಥ್, ಅದರಲ್ಲಿ ಅಂತ ಅಲ್ಲಿಗೆ ಇದು ಮಾಡಿದ್ದು ಇವೆಲ್ಲ. ಸೊ ಗೌತಮ ಬುದ್ಧ, ಜೈನ ಧರ್ಮ ಇದು ವೇದ ಬಾಹಿರ ಮತಗಳು, ಷಡ್ ದರ್ಶನಗಳು ಅಂತ ಬರ್ಬೇಕಾದ್ರೆ ನಮಗೆ ಶಬ್ದ ಅನ್ನೋದು ಪ್ರಮಾಣ, ವೇದ ಪ್ರಮಾಣ. ವೇದ ಅಖಿಲ ಧರ್ಮ ಮೂಲಂ. ಆ ವೇದವನ್ನ ತಮಿಳ್ ಶೈದ ಮಾರನ್ ನಮ್ಮಾಳ್ವಾರು ವೇದದಲ್ಲಿ ಹೇಳಿದ ಮಾತುಗಳನ್ನೇನೆ ಅವರು ತಮ್ಮ ಕೃತಿಗಳಲ್ಲಿ ಇದರಲ್ಲಿ ತೋರಿಸಿದ್ದಾರೆ. ಇದನ್ನ ವ್ಯಾಖ್ಯಾನ ಇವುಗಳಲ್ಲಿ ನೋಡಿದ್ರೆ ಗೊತ್ತಾಗಿದೆ. ಇವಾಗ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ತೈತರಿಯ ಆರಣ್ಯಕದಲ್ಲಿ ಬರುತ್ತೆ. ಅಣುವಿಗಿಂತ ಅಣು ಭಗವಂತ, ಹಾಗೆ ಮಹತ್ತಿಗಿಂತ ಮಹತ್ತಾದವನು ಅನ್ನೋದನ್ನ ಅಣುವಿಲ್ ಅಣುವುಂ ಅಹಲಿಲ್ ಅಹಲುಂ, ಅದರದ್ದೇ ಟ್ರಾನ್ಸ್ಲೇಷನ್ ವೇದಂ ತಮಿಳ್ ಶೈದ ಮಾರನ್. ಈ ರೀತಿ ಮಾಡಿ ವೇದದ ಪ್ರಾಮಾಣ್ಯ ಅದನ್ನ ಆಧಾರವಾಗಿಟ್ಕೊಂಡು ವೇದದಲ್ಲಿ ಹೇಳಿದ ಮಾತುಗಳನ್ನೇ ಸ್ಮೃತಿಗಳು ಕೂಡ ಅದನ್ನ ನಿರ್ಧಾರ ಮಾಡಿ ಹೇಳ್ತಾ ಅಂತದ್ದು, ಅಸರ್ಟೈನ್ ಮಾಡೋದು, ಪುನಃ ಹೇಳಿ ಅದು ಇದು ಹೀಗೇನೆ ಅಲ್ಲಿ ಹೇಳಿದಲ್ಲಿ ವೇದಕ್ಕೆ ವಿರುದ್ಧವಾದ ಮಾತುಗಳು ಬರೋಲ್ಲ. ಶ್ರುತಿ ಆದ್ಮೇಲೆ ಸ್ಮೃತಿ, ಸ್ಮೃತಿಗಳಾದ್ಮೇಲೆ ಇತಿಹಾಸ, ಆಗಮಗಳು, ಮಹಾಭಾರತವಾಗ್ಲಿ ರಾಮಾಯಣ ಇತಿಹಾಸ, ಆಮೇಲೆ ಆಗಮಗಳು, ವೈಷ್ಣವಾಗಮ, ಶಾಕ್ತ್ಯಾಗಮ, ಶೈವಾಗಮ, ಇವೆಲ್ಲ ಪ್ರಮಾಣಗಳು. ಇವಕ್ಕೆಲ್ಲ ಮೂಲ ಯಾವುದು ಅಂದ್ರೆ ವೇದ. ಶ್ರುತಿ, ಸ್ಮೃತಿ, ಆಗಮ, ಇತಿಹಾಸ
ದಿವ್ಯ ಪ್ರಬಂಧ, ಸ್ತೋತ್ರ ಸಾಹಿತ್ಯ ಎಲ್ಲವೂ ಕೂಡ ವೇದದಲ್ಲಿ ಹೇಳಿದ ಮಾತುಗಳನ್ನು ಉಪಪಾದನೆ ಮಾಡಿ ಅದನ್ನು ದೃಢೀಕರಿಸತ್ವೆ, ಅದಕ್ಕೆ ವಿರುದ್ಧವಾಗಿ ಹೇಳುವುದಿಲ್ಲ. ಸೊ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ ಇವತ್ತಿನ ಚಿಂತನೆಯನ್ನ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.